ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಶಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ 1ನೇ ಪಾದ 6ನೇ ಅಧಿಕರಣ 14ನೇ ಸೂತ್ರದ ಒಂದು ಮುಂದುವರೆದಿರ್ತಕ್ಕಂಥ ಭಾಷ್ಯ. ಇಲ್ಲಿ ಏಕ ಅನೇಕಾತ್ಮದ ಒಂದು ಬ್ರಹ್ಮವಾದದ ವಿಚಾರವನ್ನ, ಅಂದರೆ ಭರ್ತೃ ಪ್ರಪಂಚರ ಒಂದು ಮತವನ್ನ ಮೊದಲು ಹೇಳಿ ಆಮೇಲೆ ಅದನ್ನ ಖಂಡನ ಮಾಡ್ತಾ ಇದ್ದಾರೆ. ಅವರ ಅಭಿಪ್ರಾಯವನ್ನು ಮೊದಲು ತಿಳಿಸಿ ಅವರೇ ಇಲ್ಲಿ ಆಕ್ಷೇಪಕಾರರು, ಅವ್ರು ಮತ್ತೆ ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದಾರೆ. ನನು ಅನೇಕಾತ್ಮಕಂ ಬ್ರಹ್ಮ. ಇಲ್ಲಿ ಪೂರ್ವ ಪಕ್ಷಿಯನ್ನು ಆಕ್ಷೇಪ ಮಾಡ್ತಾ ಇದ್ದಾನೆ ಅಂತಂದ್ರೆ ಬ್ರಹ್ಮ ಅನ್ನುವಂತಹದ್ದು ಅದು ಅನೇಕಾತ್ಮಕವಾಗಿದೆ ಅಂತ. ನಾವು ಅಖಂಡವಾಗಿ ಒಂದೇ ಇದೆ ಅಂತ ಹೇಳ್ತೇವಲ್ಲ, ಅದನ್ನು ಒಪ್ಪಂಗಿಲ್ಲ ಅವರು. ಬ್ರಹ್ಮ ಅನ್ನುವಂಥದ್ದು ಅದು ಅನೇಕಾತ್ಮಕವಾಗಿದೆ ಅಂತ ಹೇಳಿ ಅವನ ಒಂದು ಸಿದ್ಧಾಂತ. ದೃಷ್ಟಾಂತ ಕೊಡ್ತಾನ ಅವನು. ಯಥಾ ವೃಕ್ಷ ಅನೇಕ ಶಾಖ ಏವಂ ಅನೇಕ ಶಕ್ತಿ ಪ್ರವೃತ್ತಿಯುಕ್ತಂ ಬ್ರಹ್ಮ. ಈಗ ಹೇಗೆ ಒಂದು ವೃಕ್ಷ ಅಂದ್ರೆ ಒಂದು ಮರ ಅನ್ನುವಂತಹದ್ದು ಅನೇಕ ಶಾಖೆಗಳಿಂದ ಕೂಡಿಕೊಂಡಿರ್ತದೋ, ಅಂದ್ರೆ ಆ ಮರದಲ್ಲಿ ಕೆಳಗ ಬಡ್ಡೆ, ಆಮೇಲೆ ಅನೇಕ ಶಾಖೆಗಳು, ಎಲೆಗಳು, ಹೂಗಳು, ಹಣ್ಣುಗಳು, ಕಾಯಿಗಳು ಹೆಂಗಿರ್ತಾವಲ್ರದು, ಅನೇಕ ವಿಧವಾಗಿ ಆ ವೃಕ್ಷ ಹೆಂಗೈತೋ ಹಂಗ ಇಲ್ಲಿ ಅನೇಕ ಶಕ್ತಿ ಪ್ರಯುಕ್ತಿಯುಕ್ತಂ ಬ್ರಹ್ಮ. ಹಾಗೆ ಇಲ್ಲಿ ಬ್ರಹ್ಮವು ಕೂಡ ಅನೇಕ ಶಕ್ತಿಗಳಿಂದ ಕೂಡಿಕೊಂಡದ ಮತ್ತು ಪ್ರವೃತ್ತಿಗಳನ್ನು ಉಳ್ಳದ್ದಾಗೈತಿ ಅಂತ. ಯಾಕಂದ್ರೆ ಇಲ್ಲಿ ಅವಯವಿ, ಅಂಶಿ, ಕಾರಣ ಮುಂತಾದ ರೂಪಗಳಿಂದ ಏಕತ್ವ. ಅವಯವಿ ಅವಯವುಳ್ಳದ್ದು ಅವಯವಿ ಅಂತ ಹೇಳಿಸ್ಕೊಳ್ತದೆ, ಅಂಶ ಉಳ್ಳದ್ದು ಅಂಶಿ ಅಂತ ಹೇಳಿಸ್ಕೊಳ್ತದೆ. ಆಮೇಲೆ ಕಾರಣ, ಈ ಮುಂತಾದ ರೂಪಗಳಿಂದ ಅದು ಏಕತ್ವ ಅದ. ಅವಯವಗಳು ಮತ್ತು ಅಂಶಗಳು, ಕಾರ್ಯಗಳು, ಇವುಗಳಿಂದ ಅದು ನಾನತ್ವನೂ ಆಗ್ತದ ಅಂತ. ಹಿಂಗ ಉದಾಹರಣೆ ಸಿದ್ಧಾಕೈತಿ ಅಂತ ಹೇಳ್ತಾನೆ. ಉದಾಹರಣೆಗಳಿಂದ ನಾವು ತಿಳ್ಕೊಳ್ಬೇಕು ಅಂತ. ಅದು ಅನೇಕ ಪ್ರವೃತ್ತಿ ಉಳ್ಳದ್ದಾಗೈತಿ ಮತ್ತು ಅನೇಕ ಶಕ್ತಿ ಉಳ್ಳದ್ದಾಗೈತಿ ಅಂತ ಬ್ರಹ್ಮ ಅನ್ನುವಂತಹದ್ದು. ಆದ್ದರಿಂದ ಅತಃ ಏಕತ್ವಂ ನಾನತ್ವಂ ಚ ಉಭಯಮಪಿ ಸತ್ಯಮೇವ. ಬ್ರಹ್ಮ ಏಕವಾಗಿರ್ತಕ್ಕಂಥದ್ದು ಸತ್ಯವೇ, ಮತ್ತು ನಾನತ್ವಂ ನಾನಾ ಆಗಿರ್ತಕ್ಕಂಥದ್ದು, ಬ್ರಹ್ಮ ನಾನಾ ರೀತಿಯಾಗಿರ್ತಕ್ಕಂಥದ್ದು ಅದು ಕೂಡ ಸತ್ಯವೇ ಅಂತ ಹೇಳ್ತಾನೆ. ಅದಕ್ಕೆ ಏಕ ಅನೇಕ, ಬ್ರಹ್ಮ ಏಕನೂ ಹೌದು ಅನೇಕನೂ ಹೌದು ಅಂತ. ಹಿಂಗ ಭರ್ತೃ ಪ್ರಪಂಚಕಾರ ಮತ ಅನ್ನುವಂತಹದ್ದ. ಉಭಯಮಪಿ ಸತ್ಯಮೇವ, ಅದು ಏಕ ಆಗಿರುವುದು ಸತ್ಯ ಮತ್ತು ಅನೇಕ ಆಗಿರತಕ್ಕಂಥದ್ದು ಕೂಡ ಸತ್ಯವೇ ಅಂತ ಹೇಳಿ ಹೇಳಿದ್ರು. ಯಥಾ ವೃಕ್ಷ ಇತಿ ಏಕತ್ವಂ. ಈಗೊಂದು ವೃಕ್ಷ ಅಂದ್ರೆ ಒಂದು ಮರ ಅಂತ ಅಂದ್ಕೊಂಡಾಗ ಅದು ಏಕ, ಮರ ಒಂದೇ ಐತಲ್ರಿ ಇವಾಗ. ಅದು ಮರದ ದೃಷ್ಟಿಯಿಂದ ಅದು ಒಂದೇ ಏಕ ಅದ. ಶಾಖಾ ಇತಿ ನಾನತ್ವಂ, ಅದು ಅನೇಕ ಶಾಖೆಗಳಿಂದ ಕೂಡ್ಕೊಂಡೈತಲ್ಲ, ಟೊಂಗೆಗಳದಾವಲ್ರಿ, ಎಷ್ಟೋ ಟೊಂಗೆಗಳದಾವು, ಎಲೆ, ಹೂವು ಎಲ್ಲ ನಾನಾ ರೀತಿ ಐತಲ್ರಿ ಅದು. ಆ ಟೊಂಗೆಗಳನ್ನ ಇಟ್ಕೊಂಡಾಗ ಅದು ಆ ಮರ ನಾನಾ ಆಗೈತೆ. ಅದು ವೃಕ್ಷ ದೃಷ್ಟಿಯಿಂದ ಅಖಂಡ ನೋಡಿದಾಗ ಅದು ಏಕೈತಿ. ಅದಕ್ಕೆ ಇಲ್ಲಿ ಶಾಖಾಭೇದದಿಂದ ಯಾವ ರೀತಿಯಾಗಿ ಅನೇಕವಾಗಿ ವೃಕ್ಷ ಇದೆಯೋ, ಯಥಾಚ ಸಮುದ್ರಾತ್ಮನ ಏಕತ್ವಂ. ಈಗ ಸಮುದ್ರ ಅನ್ನುವಂತಹದ್ದು ಅದು ಒಂದೇ. ಸಮುದ್ರ ಅನ್ನುವಂತಹದ್ದು ನೋಡ್ತೇವೆ ನಾವು, ಸಮುದ್ರದ ಒಂದೇ. ಆದ್ರೆ ಆ ಸಮುದ್ರದಲ್ಲಿ ಫೇನ, ತರಂಗ, ಅಧ್ಯಾತ್ಮನ ನಾನತ್ವಂ.
ಅಲ್ಲಿ ಅನೇಕ ತೆರೆಗಳು ಬರ್ತಾವೆ, ಹ್ಮ್ ನೊರೆ ಬರ್ತದೆ, ಹ್ಮ್ ಆಮೇಲೆ ಅಲ್ಲಿ ಬುರುಗಳು ಬರ್ತಾವೆ, ಬುರುಗು. ಹೌದು ಹೌದು. ಅವುಗಳ ರೂಪದಿಂದ ಆ ಸಮುದ್ರ ನಾನಾ ಐತದ. ಹ್ಮ್ ಸಮುದ್ರ ಒಂದೇ ರೀತಿ ಇಲ್ಲ, ಹ್ಮ್ ಅನೇಕ ತೆರೆಗಳು ಒಂದರಿಂದ ಒಂದು ತೆರೆಗಳು ಬರ್ತಾ ಇದ್ದಾವೆ, ಹೌದು ಹೌದು. ಅನೇಕ ನೊರೆಗಳು ಬರ್ತಾವು, ಹ್ಮ್ ಗುಳ್ಳೆಗಳು ಬರ್ತಾವು. ಹ್ಮ್ ಅಂದ್ರೆ ಅವುಗಳನ್ನು ಇಟ್ಟುಕೊಂಡಾಗ ಅಂತ. ಹ್ಮ್ ಸಮುದ್ರ ಒಂದೇ ಆಗಿದ್ರೂ ಕೂಡ ಹ್ಮ್ ನೊರೆ, ತೆರೆ ಮುಂತಾದವುಗಳ ರೂಪದಿಂದ ಹ್ಮ್ ಅದು ಹೆಂಗ್ ಅನೇಕ ಆಗೈತೋ. ಹ್ಮ್ ಇಲ್ಲಿ ಒಟ್ಟ ಎರಡು ದೃಷ್ಟಾಂತ ಕೊಟ್ಟ. ಹೌದು ಹೌದು. ವೃಕ್ಷ ದೃಷ್ಟಿಯಿಂದ ಹ್ಮ್ ಮರ ಒಂದೇ, ಹ್ಮ್ ಆದ್ರೆ ಶಾಖೆಗಳ ದೃಷ್ಟಿಯಿಂದ ಹ್ಮ್ ಅದು ಅನೇಕ ಆಗೈತಿ. ಹ್ಮ್ ಹಾಗೆ ಸಮುದ್ರ ದೃಷ್ಟಿಯಿಂದ ಸಮುದ್ರ ಒಂದೇ, ಹೌದು. ಆದ್ರೆ ತೆರೆ, ನೊರೆ, ಬುರುಗು ಇತ್ಯಾದಿ ದೃಷ್ಟಿಯಿಂದ ಅದು ಹ್ಮ್ ಸಮುದ್ರ ಅನೇಕ ಆಗೈತಿ ಅಂತ. ಹ್ಮ್ ಅಲ್ಲಿ ಅನೇಕ ಆಗಿದ್ದು ಸತ್ಯ, ಹ್ಮ್ ಏಕಾಗಿದ್ದು ಸತ್ಯ ಅಂತ ಹ್ಮ್ ಕರೆಕ್ಟ್. ಹಿಂಗ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾನೆ. ಹ್ಮ್ ತೇನ ತರಂಗಾಧ್ಯಾತ್ಮನ ನಾನತ್ವಂ ಹ್ಮ್ ಯಥಾಚ ಮೃದಾತ್ಮನ ಏಕತ್ವಂ ಘಟಾಶರಾವಾಧ್ಯಾತ್ಮನ ನಾನತ್ವಂ. ಇನ್ನೊಂದು ದೃಷ್ಟಾಂತ ಕೊಡ್ತಾನ ಅವನು. ಹ್ಮ್ ಈಗ ಮಣ್ಣಿನ ದೃಷ್ಟಿಯಿಂದ ಒಂದೇ ಹ್ಮ್ ಘಟ. ಈಗ ಅಲ್ಲಿ ಮಣ್ಣು ಒಂದೇ ಐತಲ್ರಿ, ಮಣ್ಣು ಒಂದೇ ಅನ್ನುವಂಥ ಸತ್ಯ. ಈಗ ಅದು ಹೌದು ಹೌದು. ಅದು ಏಕ, ಮಣ್ಣು ಅನ್ನುವಂಥದ್ದು ಏಕ, ಅದು ಒಂದೇ. ಹ್ಮ್ ಆದರೆ ಇಲ್ಲಿ ಕೊಡ, ಘಟ, ಹ್ಮ್ ಆಮೇಲೆ ಕುಡಿಕಿ, ಹ್ಮ್ ಆಮೇಲೆ ಹರಿವಿ, ಹೂಜಿ, ಹೌದು. ಇವುಗಳ ದೃಷ್ಟಿಯಿಂದ ಅನೇಕ. ಹ್ಮ್ ನೋಡಿ ಮತ್ತೆ ಇವೆಲ್ಲ ಅನೇಕ ಆಯ್ತು ತೋರ್ತಾವಿಲ್ರಿ ಅವೆಲ್ಲ. ಅಲ್ಲಿ ಹೌದು ಹೌದು. ಮಣ್ಣು ಒಂದೇ, ಮಣ್ಣಿನ ದೃಷ್ಟಿಯಿಂದ ಒಂದೇ ಏಕ, ಅದನ್ನು ಒಪ್ಕೋತೀವಿ ನಾವು. ಹ್ಮ್ ಮತ್ತೆ ಅಲ್ಲಿ ಕಾರ್ಯಗಳ ದೃಷ್ಟಿಯಿಂದ ಹ್ಮ್ ಅಲ್ಲಿ ಅನೇಕ ಕಾರ್ಯಗಳಾಗೈತಿ ಅಲ್ರಿ. ಅದೇ ಗಡಿಗೆ ಆಗೈತಿ, ಹ್ಮ್ ಕೊಡ ಆಗೈತಿ, ಹ್ಮ್ ಕುಡಿಕೆ ಆಗೈತಿ, ಹರಿವೆ ಆಗೈತಿ, ಮುಚ್ಚಳ ಆಗೈತಿ, ಇವೆಲ್ಲ ಆಗೈತಿ ಅಲ್ರಿ. ಹೌದು. ಅವುಗಳ ದೃಷ್ಟಿಯಿಂದ ನಾನಾ, ಹ್ಮ್ ಅನೇಕ ಅಂತ. ನಾನಾ ಅಂದ್ರೆ ಅನೇಕ ಅಂತ. ಹ್ಮ್ ಕರೆಕ್ಟ್. ಅವುಗಳಿಗೆ ನಾನತ್ವ ಅನ್ನುವಂಥದ್ದು ಐತಿ. ಹ್ಮ್ ತತ್ರ ಏಕತ್ವ ಅಂಶೇನ ಜ್ಞಾನಾತ್ ಮೋಕ್ಷ ವ್ಯವಹಾರ ಸೇಚ್ಛತಿ. ಹ್ಮ್ ಅಲ್ಲಿ ಏಕತ್ವದ ಅಂಶದಿಂದ ಹ್ಮ್ ನಾವು ಜ್ಞಾನವನ್ನ ಮಾಡ್ಕೊಂಡೇವಿ ಅಂತಂದ್ರೆ, ಹ್ಮ್ ಅಲ್ಲಿ ಏಕತ್ವ ಅಂತಂದ್ರೇನು, ಅದು ಮಣ್ಣು ಒಂದೇ ಅದ, ಹ್ಮ್ ಅಥವಾ ಸಮುದ್ರ ಒಂದೇ ಅದ, ಹ್ಮ್ ಮರ ಒಂದೇ ಅದ ಅಂತ ಹೇಳಿ ಹ್ಮ್ ಆ ಏಕತ್ವದ ಅಂಶದ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಕೈತಿ. ಹ್ಮ್ ಹಂಗ ಬ್ರಹ್ಮ ಒಂದೇ ಐತಿ ಅಂತ ತಿಳ್ಕೊಂಡೇವಂದ್ರ ಹ್ಮ್ ಮೋಕ್ಷ ಪ್ರಾಪ್ತಿ ಆಗ್ತದ. ಇನ್ನ ನಾನಾ ಅಂತ ತಿಳ್ಕೊಂಡಾಗ, ಹ್ಮ್ ನಾನಾತ್ವಂಶಂತೂ ಕರ್ಮಕಾಂಡಾಶ್ರಯವು ಲೌಕಿಕ ವೈದಿಕ ವ್ಯವಹಾರವು ಸ್ವೇಚ್ಛತಃ ಇತಿ. ಹ್ಮ್ ಇಲ್ಲಿ ನಾನತ್ವ ಅನ್ನುವಂಥ ಆ ಅಂಶವನ್ನು ಇಟ್ಟುಕೊಂಡಾಗ ಹ್ಮ್ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಕಾಂಡವನ್ನು ಆಶ್ರಯ ಮಾಡಿರ್ತಕ್ಕಂಥ ಹ್ಮ್ ಕರ್ಮಕಾಂಡದಲ್ಲಿ ಲೌಕಿಕ ವ್ಯವಹಾರಗಳು ಬರ್ತಾವ, ಹ್ಮ್ ವೈದಿಕ ವ್ಯವಹಾರಗಳು ಬರ್ತಾವ ಅದ್ರಾಗ. ಹೌದು. ಲೌಕಿಕ ವೈದಿಕ ವ್ಯವಹಾರವು ಹ್ಮ್ ಸ್ವೇಚ್ಛತಃ. ಹ್ಮ್ ಇಲ್ಲಿ ಅಖಂಡ ಒಂದೇ ಅಂದಾಗಿ ಯಾವ ನಡೆಯಂಗಿಲ್ಲ. ಹ್ಮ್ ಲೌಕಿಕ ವ್ಯವಹಾರಗಳು ಇಲ್ಲ, ಹ್ಮ್ ವೈದಿಕ ವ್ಯವಹಾರಗಳು ಇಲ್ಲ. ಹ್ಮ್ ನಾನತ್ವ, ಬ್ರಹ್ಮ ನಾನತ್ವ ಅಂತ ಇಟ್ಕೊಂಡಾಗ ಹ್ಮ್ ಅಲ್ಲಿ ಆ ಒಂದು ಕರ್ಮಕಾಂಡವನ್ನು ಆಶ್ರಯಿಸಿ, ಹ್ಮ್ ಆ ಕರ್ಮಕಾಂಡವನ್ನ ಇಟ್ಕೊಂಡು ನಾವೇನ್ ಹೇಳ್ತಾ ಇದ್ದೀವಿ, ಹ್ಮ್ ಅಲ್ಲಿ ಅನೇಕ ಅನ್ನುವಂಥ ಅಂಶವನ್ನು ಇಟ್ಕೊಂಡಾಗ ಹ್ಮ್ ಕರ್ಮಕಾಂಡವನ್ನು ಆಶ್ರಯಿಸಿರ್ತಕ್ಕಂಥ ಹ್ಮ್ ಈ ಲೌಕಿಕ ವೈದಿಕ ಹ್ಮ್ ಮೊದಲಾಗಿರ್ತಕ್ಕಂಥ ಎಲ್ಲಾ ವ್ಯವಹಾರಗಳು ಹ್ಮ್ ಅಲ್ಲಿ ಸಿದ್ಧಿಸ್ತಾವೆ ಅಂತ. ಅದಕ್ಕೆ ನಾನತ್ವ ಅಂತ ತಿಳ್ಕೊಬೇಕಂತಾರ ಅವ್ರು. ಹ್ಮ್ ಎಲ್ಲ ವ್ಯವಹಾರ ನಡಿಬೇಕಾಗಿತ್ತು ಅಂತಂದ್ರೆ ನಾನತ್ವ, ಬ್ರಹ್ಮ ನಾನತ್ವ ಇದ್ದಾಗಲೇ ಇವೆಲ್ಲ ನಡೀತಾವಂತ. ಹೌದು ಹೌದು. ಹ್ಮ್ ಹೀಗಾದಾಗ ಮಾತ್ರ ಎಂತಾನ, ಏವಂಚ ಮೃದಾದಿ ದೃಷ್ಟಾಂತ ಅನುರೂಪ ಭವಿಷ್ಯಂತಿ ಇತಿ. ಹ್ಮ್ ಹೀಗೆ ಮೃತ್ತು ಮೊದಲಾಗಿರ್ತಕ್ಕಂಥ ಈ ಮಣ್ಣಿನ ದೃಷ್ಟಾಂತವನ್ನ ಕೊಟ್ಟ, ಹ್ಮ್ ಮರದ ದೃಷ್ಟಾಂತವನ್ನ ಕೊಟ್ರು, ಹ್ಮ್ ಆ ಬಳಿಕ ಸಮುದ್ರ ದೃಷ್ಟಾಂತವನ್ನ ಕೊಟ್ರು. ಹ್ಮ್ ಮತ್ತೆ ಇವೆಲ್ಲ ಉದಾಹರಣೆಗಳು ಹ್ಮ್ ಈ ರೀತಿ ನಾವು ಏಕ ಅನೇಕ ಅಂತ ಇಟ್ಕೊಂಡಾಗ ಇವು ಹೊಂತಾವಂತೀವ್ರಿ. ಹ್ಮ್ ಇವು ಏಕ ಅನೇಕ ಅಂತ ಹೊಂದಬೇಕಾಗಿತ್ತು ಅಂತಂದ್ರೆ ಹ್ಮ್ ಈ ದೃಷ್ಟಾಂತಗಳು ಇವೆಲ್ಲ ಅನುರೂಪವಾಗಿ ಅದಾವು ಅಂತೀವು. ಹ್ಮ್ ಹ್ಮ್ ಮಣ್ಣು ಮುಂತಾಗಿರ್ತಕ್ಕಂಥ ದೃಷ್ಟಾಂತಗಳು ಏನದಾವು, ಹಾ ಇವು ಅನುರೂಪವಾಗಿ ಇರ್ತಾವು ಅಂತ. ಹಿಂಗೆ ಇಟ್ಕೊಂಡ್ರೆ ಏಕ ಅನೇಕ ಅಂತ ಇಟ್ಕೊಂಡಾಗ ಅಂತ ಹ್ಮ್ ಹ್ಮ್ ಇಲ್ಲಿ ಅವ ತಿಳಿಸ್ತಾ ಇದ್ದಾನೆ. ಇಲ್ಲಿ ಹ್ಮ್ ಅಂದ್ರೆ ಇಲ್ಲಿ ಈ ಶ್ರುತಿ ಯುಕ್ತಿ ದೃಷ್ಟಾಂತಗಳಲ್ಲಿ ಈ ಶ್ರುತ್ಯುಕ್ತವಾಗಿರ್ತಕ್ಕಂಥ ದೃಷ್ಟಾಂತಗಳು ಏನಾದಾವಲ್ರಿ ಅವು, ಹ್ಮ್ ಅಲ್ಲಿ ಏಕತ್ವ ನಾನತ್ವಗಳು ಕಾಣ ಬರ್ತಾ ಇದ್ದಾವಂತ ಹ್ಮ್ ಕರೆಕ್ಟ್ ಅಂತ ಅವನ ಅಭಿಪ್ರಾಯ ಇಲ್ಲಿ. ಹ್ಮ್ ಈಗ ನಾವು ಭೇದವನ್ನ ತಿರಸ್ಕಾರ ಮಾಡಿ
ಹ್ಮ್ ಬರೀ ಅಭೇದ ಅಂತ ಹೇಳಿದ್ರೆ ಹ್ಮ್ ಅಲ್ಲಿ ಮತ್ತೆ ಈ ಲೌಕಿಕ ವ್ಯವಹಾರಗಳು ಏನ್ ನಡಿಬಾರ್ದು ಅವಾಗ. ಹ್ಮ್ correct. ಬ್ರಹ್ಮ ಒಂದೇ ಐತಲ್ಲ, ಒಂದೇ ಅಂತ ಅಂದ್ಕೊಂಡಾಗ ಹ್ಮ್ ಈ ಲೌಕಿಕ ವ್ಯವಹಾರಗಳಿಲ್ಲಪ್ಪ, ಯಾವ್ದು ಏನ್ ಇಲ್ಲೇ ಇಲ್ಲ, ಏನೋ ಒಂದೇ ಒಂದೇ ವಸ್ತುವಿನಲ್ಲಿ ಏನದಾವ ಅಲ್ಲಿ, ಏನ್ ಯಾವ ವ್ಯವಹಾರ ಇಲ್ಲ, ಏನಿಲ್ಲ. ಹ್ಮ್ ಮತ್ತ ಅಭೇದ ಅಂತ ತಿರಸ್ಕಾರ ಮಾಡಿ ಬರೀ ಭೇದವನ್ನೇ ಒಪ್ಪಿಬಿಟ್ರೆ ಹ್ಮ್ ಹೌದು. ಅಭೇದ ಇಲ್ಲೇ ಇಲ್ಲಪ್ಪ, ಎಲ್ಲ ಒಂದೇ ಭೇದವೇ ಐತೆಲ್ಲ, ಹ್ಮ್ ಈ ಜಗತ್ತು ಭೇದಾಕಾರವಾಗಿ ಐತಿ ಅಂತ ಒಪ್ಕೊಂಡ್ರೆ ಹ್ಮ್ ಅವಾಗ ಅಲ್ಲಿ ಶ್ರುತಿಯನ್ನ ನಾವು ಪೂರ್ಣವಾಗಿ ಗ್ರಹಿಸದಂತೆ ಆಗೋದಿಲ್ಲ ಅಂತ. ಹ್ಮ್ ಯಾಕೆ ಶ್ರುತಿಯ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳಿ ಐತಲ್ಲ, ಹೌದು. ಮತ್ತೆ ಆ ಶ್ರುತಿಗೆ ಬಾಧ ಬರ್ತದೆ. ಹ್ಮ್ ಆದ್ರಿಂದ ಬರೀ ಭೇದ ಅಂತನೂ ಹೇಳಕ್ ಬರಂಗಿಲ್ಲ, ಹ್ಮ್ ಬರೀ ಅಭೇದ ಅಂತನೂ ಹೇಳಕ್ ಬರಂಗಿಲ್ಲ. ಹೌದು. ಎರಡೂ ಒಪ್ಕೋಬೇಕಂತ ನಾವು. ಹ್ಮ್ ಭೇದ ಅಭೇದ ಎರಡೂ ಒಪ್ಕೊಂಡಾಗ ಮಾತ್ರ ಶ್ರುತಿಗೂ ವಿರೋಧ ಆಗಂಗಿಲ್ಲ, ಹ್ಮ್ ದೃಷ್ಟಾಂತಗಳು ಕರೆಕ್ಟಾಗಿ ಹೊಂತಾವು ಅಂತ ಹೇಳ್ತಾನೆ ಈಗ ಅವನು. ಹ್ಮ್ ಯಾರು ಇದು ಭರ್ತೃ ಪ್ರಪಂಚ ಹ್ಮ್ ಭರ್ತೃ ಪ್ರಪಂಚ ಕಾರಣ ಮತ ಅಂತ ಅವ್ರ ಅಭಿಪ್ರಾಯದಲ್ಲಿ ಹೌದು. ಈ ರೀತಿಯಾಗಿ ಅವರು ವಾದವನ್ನ ಹ್ಮ್ ಮಾಡ್ತಾ ಇದ್ದಾರೆ ಅವರು. ಹ್ಮ್ ನೈವಂ ಸ್ಯಾತ್, ಹ್ಮ್ ನಿನ್ನ ಮತ ಅನ್ನುವಂತ ಸರಿ ಅಲ್ಲಪ್ಪ, ನೀ ಹೇಳು ಸರಿ ಅಲ್ಲ ಅಂತ ಹ್ಮ್ ಈಗ ಸಿದ್ಧಾಂತಿಗಳ ಅಭಿಪ್ರಾಯ. ಎಷ್ಟು ಪೂರ್ವ ಪಕ್ಷ ಅಭಿಪ್ರಾಯ ಇಲ್ಲಿವ್ರು ಹೇಳಿದ್ದು ನಾವೀಗ್ರಿ. ಹ್ಮ್ ಭೇದಾಭೇದವನ್ನು ಹೇಳಿದ್ದವ್ರು ಯಾರು? ಪೂರ್ವ ಪಕ್ಷಿಗಳು. ನೈವಂ ಸ್ಯಾತ್, ನೈವಂ ಅಂದ್ರೆ ಹೀಗೆ ಆಗುವುದಿಲ್ಲ ಅಂತ, ನೀ ಹೇಳಿದಂತೆ ಇಲ್ಲ ಅಂತ ಹೇಳ್ತಾರ ಅವರು. ಮೃತ್ತಿಕೆತ್ತೇವ ಸತ್ಯಂ, ಹ್ಮ್ ಇಲ್ಲಿ ಶ್ರುತಿ ಏನ್ ಹೇಳ್ತದ? ಹ್ಮ್ ಕೇವಲ ಮೃತ್ತಿಕೆತ್ತೇವ ಅಂದ್ರೆ ಮಣ್ಣು ಒಂದೇ ಸತ್ಯ ಅಂತ. ಹ್ಮ್ ಅಲ್ಲಿ ಮಣ್ಣು ಅನ್ನುವಂಥದ್ದು ಒಂದೇ ಸತ್ಯ ಅದ. ಹೌದು. ಆ ಮಣ್ಣಿನಿಂದ ಆಗಿರ್ತಕ್ಕಂಥ ಕಾರ್ಯಗಳೇನದಾವಲ್ರಿ, ಹ್ಮ್ ಅಲ್ಲಿ ಘಟ ಆಗಲಿ, ಕುಡ್ಡೆ ಆಗಲಿ, ಕುಡಿಕೆ ಆಗಲಿ, ಹ್ಮ್ ಇವೇನದ ಇವೆಲ್ಲವೂ ಮಿಥ್ಯಾ, ಬರೇ ನಾಮ ಮಾತ್ರ ಅಂತವು. ಹ್ಮ್ ಕರೆಕ್ಟ್. ಅವು ಬರೇ ವಾಣಿಯೊಳಗೆ ಅಷ್ಟ ಅದಾವು, ಹ್ಮ್ ಮಾತಿನಿಂದ ಅಷ್ಟ ಅದಾವ ಅವು ಹ್ಮ್ ಕಾರ್ಯಗಳು. ಹೌದು. ಅಲ್ಲಿ ಕಾರಣವೇ ಸತ್ಯ ಅಂತ, ಹ್ಮ್ ಕಾರಣವಾಗಿರ್ತಕ್ಕಂಥ ಮಣ್ಣು ಮಾತ್ರ ಸತ್ಯ ಅದ ಅಂತ. ಹೌದು. ಇತಿ ಪ್ರಕೃತಿ ಮಾತ್ರಸ್ಯ ದೃಷ್ಟಾಂತೆ ಸತ್ಯತ್ವ ಅವಧಾರಣಾತ್. ಹ್ಮ್ ಇಲ್ಲಿ ಪ್ರಕೃತಿ ಮಾತ್ರಸ್ಯ ಅಂದ್ರೆ, ಪ್ರಕೃತಿ ಅಂದ್ರೆ ಇಲ್ಲಿ ಉಪಾದಾನ ಕಾರಣ ಅಂತ. ಹ್ಮ್ ಯಾವುದು? ಗಡಿಗೆ ಮೊದಲಾದವುಗಳಿಗೆ ಉಪಾದಾನ ಕಾರಣ ಯಾವುದು? ಮಣ್ಣು. ಹ್ಮ್ ಹಂಗ ಇಲ್ಲಿ ನಾಮರೂಪ ಜಗತ್ತಿಗೆ ಉಪಾದಾನ ಕಾರಣ ಯಾವುದು ಅಂದ್ರೆ ಬ್ರಹ್ಮ. ಹ್ಮ್ ಅಲ್ಲಿ ಹೇಗೆ ಆ ಮಣ್ಣು ಅನ್ನುವಂಥದ್ದು ಹೆಂಗ ಸತ್ಯ ಅದೋ, ಹ್ಮ್ ಹಾಗೆ ದೃಷ್ಟಾಂತದೊಳಗ ಬ್ರಹ್ಮ ಸತ್ಯ ಅದ ಅಂತ. ಹ್ಮ್ ಪ್ರಕೃತಿ ಮಾತ್ರಸ್ಯ ಅಂತ ಹೇಳ್ತಾರ ಅವ್ರು. ಹೌದು ಹೌದು. ಪ್ರಕೃತಿ ಅಂದ್ರೆ ಉಪಾದಾನ ಕಾರಣವಾಗಿರ್ತಕ್ಕಂಥ ಯಾವುದು? ಬ್ರಹ್ಮ. ಹ್ಮ್ ಆ ಬ್ರಹ್ಮ ಮಾತ್ರ ಅನ್ನುವಂಥದ್ದಲ್ಲಿ ಸತ್ಯ ಅಂತ. ಹ್ಮ್ ಇಲ್ಲಿ ದೃಷ್ಟಾಂತದೊಳಗ ಹ್ಮ್ ಮಣ್ಣು ಅನ್ನುವಂತಹದ್ದು ಹ್ಮ್ ಅಥವಾ ಬಂಗಾರ ಅನ್ನುವಂತಹದ್ದು ಹ್ಮ್ ಇದು ಮಾತ್ರ ಸತ್ಯತ್ವ ಅವಧಾರಣಾತ್, ಅದು ಸತ್ಯ ಅಂತ ಹೇಳಿ ನಿಶ್ಚಯ ಆಗೈತಿ ಅಂತ. ಹ್ಮ್ ಯಾಕಂದ್ರೆ ಅದು ಅಲ್ಲಿ ಶ್ರುತಿನೇ ಮೃತ್ತಿಕೆತ್ತೇವ ಸತ್ಯಂ ಅಂತೇಳಿ ಅದು ಶ್ರುತಿನೇ ಹೇಳ್ಕೊಂಡ್ ಬಂದದಲ್ರಿ. ಹೌದು ಹೌದು ಹೌದು. ಅದು ಸತ್ಯ, ಅದು ಪ್ರಕೃತಿ ಅಂದ್ರೆ ಏನಿಲ್ಲಿ ಉಪಾದಾನ ಕಾರಣ ಅಂತ. ಈ ಜಗತ್ತಿಗೆ ಕಾರಣ ಯಾವುದು ಅಂತೆ? ಬ್ರಹ್ಮ. ಹಾಗೆ ಇಲ್ಲಿ ದೃಷ್ಟಾಂತದೊಳಗೆ ಆ ಗಡಿಗೆ ಮೊದಲಾದವುಗಳಿಗೆ ಮಣ್ಣೆ ಅಲ್ಲಿ ಕಾರಣ ಅಂತ. ಮಣ್ಣಿನಿಂದಲೇ ಇವೆಲ್ಲ ಕಾರ್ಯಗಳಾಗ್ಯಾವಲ್ರಿ. ಹೌದು ಹೌದು. ಘಟಾದಿಗಳು ಮಣ್ಣಿಂದಲೇ ತಯಾರಾಗ್ಯಾವ ಅಂದ ಬಳಿಕ ಕಾರ್ಯವಾಗಿರ್ತಕ್ಕಂಥ ಘಟಾದಿಗಳಿಗೆ ಕಾರಣ ಯಾವ್ದಾಯ್ತು? ಮಣ್ಣಾಯ್ತು. ಆ ಮಣ್ಣು ಮಾತ್ರ ಸತ್ಯ ಅಂತ ಹೇಳ್ತಾನ ಅವನು. ಹೌದು ಹೌದು. ಇಲ್ಲಿ ಆಚಾರ್ಯ ಅವರಿಗೆ ದೃಷ್ಟಾಂತ ಹೇಳ್ತಾ ಇದ್ದಾರೆ ಈಗ. ವಾಚಾರಂಭಣ ಶಬ್ದೇನ ಚ ವಿಕಾರ ಜಾತಸ್ಯ ಅನೃತ ಅಭಿಧಾನಾತ್. ನೋಡಿ, ಇಲ್ಲಿ ವಿಕಾರ ಜಾತಸ್ಯ ಅಂತ ಹೇಳಿದ್ರಿ. ಇಲ್ಲಿ ವಿಕಾರ ಜಾತಸ್ಯ ಅಂತಂದ್ರೆ ಇಲ್ಲಿ ಕಾರ್ಯರೂಪವಾಗಿರ್ತಕ್ಕಂಥ ಏನು ಘಟಾದಿಗಳದಾವಲ್ಲ ಅವೆಲ್ಲ ಕಾರ್ಯಗಳು ಅವು. ಆ ವಿಕಾರ ಸಮೂಹಗಳು ಅಲ್ಲಿ ಒಂದೇ ಇಲ್ಲಲ್ರಿ, ಘಟ ಒಂದೇ ಇಲ್ಲ. ಅದರಿಂದ ಅವನು ಕುಡಿಕಿ ಮಾಡ್ಯಾನ, ಮತ್ತು ಹೂಜಿ ಮಾಡ್ಯಾನ, ಮುಚ್ಚಳ ಮಾಡ್ಯಾನ, ಏನೆಲ್ಲ ಮಾಡ್ಯಾನಲ್ರಿ, ಅವೆಲ್ಲ ಸಮೂಹಗಳು ಅಂತವು. ಯಾಕ ಪ್ರಪಂಚದ ಒಂದೇ ಇಲ್ಲಲ್ರಿ, ಪಂಚಭೂತಗಳಿಂದ ಬೇರೆ ಬೇರೆ ಆಗಿ ತೋರ್ತದಿಲ್ರಿ. ಇಲ್ಲಿ ಭೂಮಿನೇ ಬೇರೆ, ಜಲನೇ ಬೇರೆ, ಅಗ್ನಿನೇ ಬೇರೆ, ವಾಯುನೇ ಬೇರೆ, ಆಕಾಶವೇ ಬೇರೆ. ಹಿಂಗ ಭಿನ್ನ ಭಿನ್ನವಾಗಿ ಕಾರ್ಯ ಅನ್ನುವಂತಹದ್ದು ಕಾರ್ಯರೂಪ ಪ್ರಪಂಚ ನಮಗ ಪ್ರತ್ಯಕ್ಷವಾಗಿ ತೋರ್ತದ ಅಂತ.
ಹ್ಮ್ ಇನ್ನು ಗಿಡ ಮರಗಳು, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಹ್ಮ್ ಇವೆಲ್ಲ ಭಿನ್ನ ಭಿನ್ನವಾಗಿ ಜಗತ್ತು ನಮಗೆ ಪ್ರತೀತಿ ಆಗಾಕತ್ತದಲ್ರಿ. ಹ್ಮ್ ಇದೆಲ್ಲವೂ ಕಾರ್ಯ ಸಮೂಹ ಅಂತ. ಹ್ಮ್ ಇದಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ಬ್ರಹ್ಮ ಅಂತ. ಹ್ಮ್ ಬ್ರಹ್ಮದಿಂದಲೇ ಇವೆಲ್ಲ ಕಾರ್ಯಗಳು ಸೃಷ್ಟಿಯಾಗಿದ್ದಾವೆ ಅಂತ. ಹೌದು. ಹೆಂಗ್ ಒಂದು ಮಣ್ಣಿನಿಂದ ಹ್ಮ್ ಅನೇಕ ಒಂದ ಕೊಡ ಮಾಡಿರ್ತಾನ, ಎಷ್ಟೋ ಕೊಡಗಳು ಮಾಡಿರ್ತಾನ ಅವ. ಹೌದು. ಮತ್ತೆಷ್ಟೋ ಹರಿವುಗಳನ್ನು ಮಾಡಿರ್ತಾನ, ಹ್ಮ್ ಛಲ ಮಾಡಿರ್ತಾನ, ಹ್ಮ್ ಹುಡುಕಿ ಮಾಡಿರ್ತಾನ. ಹೌದು. ಇವೆಲ್ಲ ವಿಕಾರ ಸಮೂಹಗಳು ಹ್ಮ್ ಇವೇನದಾವ ಅಂತಂದ್ರೆ ವಾಚಾರಂಭಣ ಅಂತ. ಹ್ಮ್ ವಾಚಾರಂಭಣ ಕೇವಲ ವಾಣಿಯೊಳಗೆ ಮಾತ್ರ ಅದಾವ ಅಲ್ಲಿ. ಹೌದು ಹೌದು. ಅಲ್ಲಿ ಕುಡಿಕೆ ಅನ್ನೋದಾಗ್ಲಿ, ಗಡಿಗೆ ಅನ್ನೋದಾಗ್ಲಿ, ಹ್ಮ್ ಹರಿವೆ ಅನ್ನೋದಾಗ್ಲಿ ಹ್ಮ್ ವಾಸ್ತವಿಕವಾಗಿ ಅದಾವೇನು? ಇಲ್ಲ ಇಲ್ಲ. ಇಲ್ಲ. ಅಲ್ಲಿರೋದೇ ಮಣ್ಣು. ಮಣ್ಣು. ಹ್ಮ್ ಮಣ್ಣೇ ಅಲ್ಲಿ ಗಡಿಗೆಯಾಗಿ ತೋರಾಕತ್ತದ. ಹ್ಮ್ ಮಣ್ಣೇ ಕುಡಿಕೆ ಆಗೈತಿ. ಹ್ಮ್ ಮಣ್ಣೇ ಅಲ್ಲಿ ಹರಿವೆ ಆಗೈತಿ. ಹ್ಮ್ ಅಲ್ಲಿರೋದೇನು ಮಣ್ಣು. ಹ್ಮ್ ಅಲ್ಲಿ ಏನು ನಾವು ಸುಮ್ಮನೆ ಕೊಡ ಅದು ಇದು ಹೇಳ್ತೇವಲ್ಲ, ಹೌದು ಹೌದು. ಗಡಿಗೆ, ಹರಿವಿ, ಮುಚ್ಚಳ ಅನ್ನೋದು ಅದು ಹ್ಮ್ ಕೇವಲ ವಾಣಿಯೊಳಗೆ ಮಾತ್ರ ಐತಿ ಅಂತ. ಹ್ಮ್ ಅದಕ್ಕೆ ವಾಚಾರಂಭಣಂ ಅಂತ ಹೇಳ್ತಾರ. ಹ್ಮ್ ವಾಚಾರಂಭಣ ಅನ್ನುವಂಥ ಶಬ್ದದಿಂದ ಹ್ಮ್ ಆ ವಿಕಾರ ಸಮೂಹ ಎಲ್ಲವೂ ಹ್ಮ್ ಇಲ್ಲಿ ಅನೃತ, ಅನೃತ ಅಭಿಧಾನಾತ್, ಅನೃತತ್ವ ಅಭಿಧಾನಾತ್, ಹ್ಮ್ ಅದನ್ನ ಅನೃತ ಅಂತ ಹೇಳೈತಿ ಅಂತ. ಹ್ಮ್ ಅನೃತ ಅಂದ್ರೆ ಮಿಥ್ಯಾ ಅಂತಲ್ಲಿ. ಹ್ಮ್ ಅಲ್ಲಿ ಅದು ಕೇವಲ ವಾಣಿಯೊಳಗೆ ಮಾತ್ರ ಇರುವುದರಿಂದ ಈ ಹ್ಮ್ ಕಾರ್ಯ ಸಮೂಹ ಎಲ್ಲವೂ ಹ್ಮ್ ಅಲ್ಲಿ ಅನೃತ ಮಿಥ್ಯಾ ರೂಪವಾಗಿದೆ ಅಂತ. ಹ್ಮ್ ದಾಷ್ಟಾಂತಿಕೆ ಅಪಿ, ಇಲ್ಲಿ ಹ್ಮ್ ದಾಷ್ಟಾಂತದಲ್ಲಿಯೂ ಕೂಡ ಇದು ದೃಷ್ಟಾಂತ ಆಯಿತು. ಹ್ಮ್ ದಾಷ್ಟಾಂತದೊಳಗೆ ಐತ್ಯದಾತ್ಮವಿದಂ ಸರ್ವಂ ತತ್ಸತ್ಯಂ ಹ್ಮ್ ಚಾಂದೋಗ್ಯೋಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಐತ್ಯದಾತ್ಮವಿದಂ ಸರ್ವಂ, ಇದಂ ಸರ್ವಂ ಅಂದ್ರೆ ಇದೆಲ್ಲವೂ ಅಂತ. ಹ್ಮ್ ಇದೆಲ್ಲವೂ ಏನಾಗೈತಿ? ಐತ್ಯದಾತ್ಮ್ಯಂ ಹ್ಮ್ ಅಂದ್ರೆ ಇದು ಆತ್ಮ ಉಳ್ಳದ್ದಾಗೈತಿ ಅಂತ. ಹ್ಮ್ ಆತ್ಮನಾಗಿ ಉಳ್ಳದ್ದು ಅಂತಿದು. ಹ್ಮ್ ಯಾವುದು? ಈ ಜಗತ್ತು. ಹ್ಮ್ ಅಂದ್ರೆ ಇದು ಆತ್ಮನ ಸತ್ತಾ ಪಡ್ಕೊಂಡೇ ಈ ಜಗತ್ತು ಅದೇ ಅಂತ ಹೇಳಿಸ್ಕೊಳ್ತದೆ ಇದು. ಹ್ಮ್ ಈ ಜಗತ್ತಿನಲ್ಲಿರ್ತಕ್ಕಂಥ ಸದ್ರೂಪತ್ವ, ಹ್ಮ್ ಜಗತ್ತು ಇದೆ ಅಂತ ಹೇಳ್ತೇವಲ್ಲ, ಹ್ಮ್ ಆ ಇದೆ ಅನ್ನುವಂಥದ್ದು ಅದು ಬ್ರಹ್ಮದ್ದು ಅಂತ ಹೇಳ್ತಾರೆ. ಅದ ಯಾಕಂದ್ರೆ ಅಸ್ಥಿ, ಭಾತಿ, ಪ್ರಿಯ, ನಾಮ, ರೂಪ ಹ್ಮ್ 5 ಅಂಶಗಳದಾವ್ರಿ ಇಲ್ಲಿ ಹ್ಮ್ ಜಗತ್ತಿನೊಳಗೆ. ಹೌದು ಹೌದು. ಯಾಕಂದ್ರೆ ಜಗತ್ತು ಇದೆ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ಯಾಕ ತೋರುತ್ತದೆ. ಹ್ಮ್ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳು ಪ್ರಿಯ ಆಗಿದಾವ ನಮಗೆ. ಹ್ಮ್ ಈಗ ಯಾರಾದ್ರೂ ಭೂಮಿ ಕೊಡ್ತೀವಿ ಅಂದ್ರೆ ಬೇಡ ಅಂತೇವನ್ರಿ? ಇಲ್ಲ ಇಲ್ಲ. ಕೊಡ್ರಿ, ಯಾಕಂದ್ರೆ ಪ್ರೀತಿ ವಿಷಯ ಆಗೈತಿಲ್ರಿ. ಹ್ಮ್ ಮತ್ತು ಹಂಗೆ ನೀರು, ಹ್ಮ್ ಅದು ಕೂಡ ನೀರು ಬೇಕೇ ಬೇಕಲ್ಲ, ನಾವು ಬದುಕಾಕ ನೀರು ಬೇಕಲ್ರಿ. ಹೌದು. ಬೆಂಕಿ ಬೇಕು, ಹ್ಮ್ ಈ ಕರೆಂಟ್ ಮತ್ತು ನಾವು ಬೇಡ ಅಂತೀವಲ್ರಿ. ಹ್ಮ್ ಇಲ್ಲ. ಪ್ರತಿಯೊಂದು ವಸ್ತುಗಳು, ಒಂದು ಗ್ರಂಥ ಆಗಲಿ, ಒಂದು ಏನೋ ವಸ್ತು ಅನ್ನುವಂಥದ್ದು ಎಲ್ಲವೂ ಪ್ರೀತಿಗೆ ವಿಷಯ ಆಗ್ಯಾವ. ಹ್ಮ್ ಅಂದ್ರೆ ಇಲ್ಲಿ ಅಸ್ಥಿ, ಭಾತಿ, ಪ್ರಿಯ ಬ್ರಹ್ಮದ ಅಂಶಗಳು ಇವು. ಹ್ಮ್ ಅವಕ್ಕಿರ್ತಕ್ಕಂಥ ನಾಮರೂಪಗಳು ಏನದಾವಲ್ಲ, ಹ್ಮ್ ಅವು ಮಾಯದ ಅಂಶಗಳು. ಹ್ಮ್ ಯಾಮ ಸಾಮಯ, ಯಾವುದಿಲ್ಲವೋ ಅದು ಮಾಯ. ಹ್ಮ್ ಹಂಗ ಮಾಯಾನೇ ಇಲ್ಲ ಅಂದ ಮೇಲೆ ಮಾಯಾ ಕಾರ್ಯವಾಗಿರ್ತಕ್ಕಂಥ ನಾಮರೂಪಗಳು ಹ್ಮ್ ಇವು ಕಲ್ಪಿತದಾವಂತ. ಹ್ಮ್ ನಮ್ಮ ಅಜ್ಞಾನ ದೃಷ್ಟಿಗೆ ಸತ್ಯವಾಗಿ ತೋರ್ತಾವ ಇವು. ಹೌದು ಹೌದು. ಅವು ಜ್ಞಾನದಿಂದ ಬಾಧಿಸಿಕೊಳ್ತಾವು ಅಂತ. ಹ್ಮ್ ನಮ್ಮ ವೃತ್ತಿ ಬ್ರಹ್ಮಾಕಾರ ಆದಾಗ ಹ್ಮ್ ಈ ನಾಮರೂಪ ಜಗತ್ತು ಎಲ್ಲೈತಿ? ಹ್ಮ್ ನಮ್ಗೆ ಅಜ್ಞಾನ ದೃಷ್ಟಿಗೆ ಜಾಗ್ರತೊಳಗೆ ನಾವು ನಮ್ಮ ದೃಷ್ಟಿ ಹೊರಗೆ ಬಂದೈತಿ ಇವಾಗ. ಹೌದು. ಇಲ್ಲಿ ನಾಮರೂಪಗಳು ನಾವು ಕಲ್ಪಿಸಿಕೊಂಡಿದ್ದೀವಿ. ಹ್ಮ್ ನಾಮರೂಪವನ್ನೇ ಸತ್ಯ ಅಂತ ತಿಳ್ಕೊಂಡೇವಿ. ಹ್ಮ್ ಆ ನಾಮರೂಪಗಳಿಗೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಬ್ರಹ್ಮವನ್ನೇ ಬಿಟ್ಬಿಟ್ಟೇವು ನಾವು. ಹ್ಮ್ ಅದಕ್ಕೆ ಚಿತ್ತೊಂದೇ ಅದು ಗುರು ಶಂಭು ಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಹ್ಮ್ ಮತ್ತೆ ನೀನೋರ್ವನಲ್ಲದೆ ಬರಿದೆ ಮುಯಿಸ್ತಿಪ್ಪೆ ನಾಮರೂಪವನು. ಹ್ಮ್ ಇಲ್ಲಿ ಚಿದ್ರೂಪವಾಗಿರ್ತಕ್ಕಂಥ ಯಾವ ಏಕಮೇವ ಅದ್ವಿತೀಯ ಬ್ರಹ್ಮ ಅನ್ನುವಂಥದ್ದೇನು ಅದು ಒಂದೇ ಸತ್ಯ. ಅದು ಹ್ಮ್ ಅದುವೇ ನೀನದಿ ಅಂತ ಹೇಳ್ತಾರ. ಹೌದು. ಅದುವೇ ಗುರು, ಅದುವೇ ಶಂಭುಲಿಂಗ. ಹ್ಮ್ ಉತ್ತಮ ಶ್ರುತಿ ಸಾರುತ್ತಿರೆ, ಹ್ಮ್ ಇದನ್ನು ಶ್ರುತಿಗಳೆಲ್ಲವೂ ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಹೌದು. ಆದ್ರೆ ನೀನೇನ್ ಮಾಡಿದಿ? ಬರೇ ನಾಮರೂಪನ ಮೋಹ ಮಾಡಾಕತ್ತಿ. ಹ್ಮ್ ಈ ಜಗತ್ತು ನಾಮರೂಪ ಕುಡಿತಕ್ಕಂಥ ಈ ದೇಹ, ಹ್ಮ್ ಈ ಹೊಲ ಮನೆ ಇವೇನು ಅದಾವಲ್ರಿ ಪ್ರಪಂಚ, ಹೊರಗಿನ ಪ್ರಪಂಚ, ಹ್ಮ್ ಈ ನಾಮರೂಪಗಳನ್ನೇ ನಾವು ಮೋಹ ಮಾಡ್ತಾ ಇದ್ದೀವಿ. ಹ್ಮ್ ಆದ್ರೆ ಇರ್ತಕ್ಕಂಥ ಬ್ರಹ್ಮ, ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವನ್ನು ನಾವು ಬಿಟ್ಟುಬಿಟ್ಟೇವಿ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಶ್ರುತಿ ಏನ್ ಹೇಳ್ತೇವೆ ಅಂತಂದ್ರೆ ಐತ್ಯದಾತ್ಮವಿದಂ ಸರ್ವಂ ಹ್ಮ್ ಅಂದ್ರೆ ಇದೆಲ್ಲವೂ ಅಂತ. ಈ ತೋರ್ತಕ್ಕಂಥ ಏನು ಈ ಜಗತ್ತನ್ನುವಂಥದ್ದು ಐತಲ್ಲ, ಹ್ಮ್ ಇದು ಐತ್ಯದಾತ್ಮವಿದಂ. ಹ್ಮ್ ಐತ್ಯದಾತ್ಮ ಅಂತಂದ್ರೆ ಹ್ಮ್ ಇದೆಲ್ಲವೂ ಆತ್ಮನಾಗಿ ಉಳ್ಳದ್ದು ಅಂತ. ಹ್ಮ್
ಇದು ಆತ್ಮವಾಗಿ ಇರ್ತಕ್ಕಂಥದ್ದು ಈ ಜಗತ್ತನ್ನುವಂತಹದ್ದು. ಇತೀಚ ಪರಮ ಕಾರಣಸ್ಯೈವ ಏಕಸ್ಯ ಸತ್ಯತ್ವ ಅವಧಾರಣಾತ್. ಇಲ್ಲಿ ಪರಮ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ. ಬ್ರಹ್ಮವೇ ಇಲ್ಲಿ ಪರಮ ಕಾರಣ ಅಂತ. ಅದು ಏಕಸ್ಯ, ಅದು ಒಂದೇ ಇಲ್ಲಿ ಸತ್ಯತ್ವ ಅವಧಾರಣಾತ್, ಅದುವೇ ಸತ್ಯ. ಯಾವುದು? ಪರಮ ಕಾರಣ ಒಂದೇ ಸತ್ಯ ಅಂತ ಹೇಳಿ ಶ್ರುತಿ ಅನ್ನುವಂತಹದ್ದು ನಮಗ ನಿಶ್ಚಯವಾಗಿ ಹೇಳೈತಿ ಅಂತ. ಅದು ಒಂದೇ ಸತ್ಯ ಅನ್ನುವಂತಹದ್ದನ್ನ ಅದು ನಮಗೆ ಸ್ಪಷ್ಟವಾಗಿ ಹೇಳೈತಿ ಅಂತ ಹೇಳ್ತಾರೆ. ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಛಾಂದೋಗ್ಯದಲ್ಲಿ ಉದ್ದಾಲಕ ಋಷಿಗಳು ಕೂಡ ಹೇಳಿದ್ರು, ಸ ಆತ್ಮ, ಆ ಆತ್ಮವೇ ತತ್ವಮಸಿ ಶ್ವೇತಕೇತು. ಏ ಶ್ವೇತಕೇತುವೆ, ಏನು ಆತ್ಮನೇ ತತ್ವಮಸಿ, ಆ ಪರಮಾತ್ಮನೇ ನೀನಾಗಿದ್ದೀಯಾ. ಆ ಪರಮಾತ್ಮ ಏನು ಸೃಷ್ಟಿ ಪೂರ್ವದಲ್ಲಿ ಇರ್ತಕ್ಕಂಥ ಯಾವ ಬ್ರಹ್ಮ ವಸ್ತು ಇತ್ತಲ್ಲ, ಅದುವೇ ನೀನದಿ ಅಂತ. ಆದ್ರೆ ನೀನು ನಾಮರೂಪ ಈ ದೇಹಾದಿಗಳನ್ನೇ ನಾನಂತ ತಿಳ್ಕೊಂಡು ಇದುವೇ ನಿನ್ನ ಅಜ್ಞಾನ. ಇದು ಅವಿದ್ಯಾ ಮೂಲಕವಾಗಿ ನೀ ಜೀವನಿಸ್ಕೊಂಡು ವಿದ್ಯೆಯಿಂದ ಜ್ಞಾನದಿಂದ ಅವಿದ್ಯೆ ತೊಲಗಿತು ಅಂತಂದ್ರೆ ಅವಾಗಲ್ಲಿ ಏನು ಉಳಿತದ್ರಿ? ಕೇವಲ ತಾನೇ ಉಳಿತಾನಂತ, ತಾನೇ ಆತ್ಮ ಅಂತ. ಈ ದೇಹಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಆತ್ಮನೇ ತಾನು ಅನ್ನುವಂತ ಈ ಅನುಭವ ನಮಗೆ ಬರಬೇಕು ಅಂತಂದ್ರೆ ಇಲ್ಲಿ ಜ್ಞಾನ ಆಗಬೇಕು ಅಂತ. ಅಜ್ಞಾನ ತೊಲಗಬೇಕಂತಾರ. ದೇಹ ನಾನು ಅನ್ನೋದೇ ಅಜ್ಞಾನ ಇಲ್ಲಿ. ಪ್ರಪಂಚ ಸತ್ಯ ಅನ್ನೋದೇ ಇಲ್ಲಿ ಅಜ್ಞಾನ. ಅಜ್ಞಾನದೇ ಬೇರೆ ಅಲ್ಲ. ತೋರುವಂತ ದೇಹಾದಿಗಳನ್ನೇ ತಾನು ಅಂತ ತಿಳ್ಕೊಂಡಿದ್ದೆ ಇದೇ ಅಜ್ಞಾನ. ಇದು ನೋಡಿದ್ರೆ ನಾನು ಅಂದಿದ್ದಕ್ಕೆ ನಾನು ಹುಡ್ತೀನಿ, ನಾನು ಸಾಯ್ತೀನಿ, ನಾನು ಸುಖಿ, ನಾನು ದುಃಖಿ, ನಾನು ಪಾಮರ, ಏನೆಲ್ಲ ಕಲ್ಪಿಸ್ಕೊಂಡಿದ್ದಾನಲ್ರಿ. ಯಾವುದು ನಿನಗಿಲ್ಲ ಅಂತ ಹೇಳ್ತಾರ ಅವರು. ನೀನು ಕೇವಲ ತತ್ವಮಸಿ. ತತ್ ತ್ವಂ ಅಸಿ. ತತ್ ಅಂದ್ರೆ ಆ ಪರಬ್ರಹ್ಮ, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ಯಾ, ಅಂದ್ರೆ ಆ ಪರಬ್ರಹ್ಮನೇ ನೀನಿದ್ಯಾ ಅಂತ. ಇಲ್ಲಿ ಮತ್ತೆ ವಾಚಾರ್ಥ ಲಕ್ಷಾರ್ಥಗಳು ಅಂತ ಬರ್ತಾವ. ವಾಚಾರ್ಥದೊಳಗ ಅಲ್ಲಿ ಮಾಯಾ ಉಪಾದಿಯಿಂದ ಈಶ್ವರನಿಸ್ಕೊಂಡಾನ, ಅವನಲ್ಲಿ ಸರ್ವಜ್ಞತ್ವಾದಿಗಳದಾವ. ಇಲ್ಲಿ ತತ್ಪದದೊಳಗ ವಾಚಾರ್ಥದೊಳಗ ಇಲ್ಲಿ ಅವಿದ್ಯಾ ಉಪಾದಿಯಿಂದ ಇವ ಜೀವನಿಸ್ಕೊಂಡಾನ, ಇವನಲ್ಲಿ ಕಿಂಚಿಜ್ಞತ್ವಾದಿಗಳದಾವ. ಆದ್ರೆ ಇಲ್ಲಿ ಭಾಗತ್ಯಾಗ ಲಕ್ಷಣದಿಂದ ನಾವ್ ಏನ್ ಮಾಡ್ಬೇಕಿಲ್ರಿ, ಅವನ್ನೆಲ್ಲ ನೇತಿಗಳಿಬೇಕಂತ. ವಿರೋಧಾಂಶಗಳನ್ನ ವಾಚಾರ್ಥವನ್ನ ತ್ಯಾಗ ಮಾಡಬೇಕು. ಲಕ್ಷಾರ್ಥ ಏನದ, ಅದು ಸತ್ತು ಚಿತ್ತು ಅನಿತ್ಯ ಪೂರ್ಣವಾಗಿರ್ತಕ್ಕಂಥದ್ದು, ಅದು ಬ್ರಹ್ಮ ಅಂತಿದೆ ಅಂತ ಹೇಳ್ತಾರ ಅವರು. ಈ ರೀತಿಯಾಗಿ ಅಲ್ಲಿ ಶ್ವೇತಕೇತುವನ್ನು ಕುರಿತು 9 ದೃಷ್ಟಾಂತವನ್ನ ಕೊಟ್ಟು ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇತೀಚ ಶಾರೀರಸ್ಯ ಬ್ರಹ್ಮಭಾವೋಪದೇಶಾತ್. ಶಾರೀರಸ್ಯ ಅಂತಂದ್ರೆ ಇಲ್ಲಿ ಜೀವನಿಗೆ ಅಂತ. ಜೀವನಿಗೆ ಬ್ರಹ್ಮಭಾವವನ್ನು ಉಪದೇಶ ಮಾಡಿದ್ದಾರೆ ಅಂತ. ಇಲ್ಲಿ ಜೀವನಿಗೆ ಬ್ರಹ್ಮಭಾವವನ್ನು ಉಪದೇಶ ಅಂದ್ರೆ ಬ್ರಹ್ಮನೇ ಅದಾನ ಜೀವ. ಜೀವೋ ಬ್ರಹ್ಮ ಇವ ನಾ ಪರಹ. ಜೀವ ನಾನು ಪರಮಾತ್ಮನಿಗಿಂತ ಭಿನ್ನ ಅಂತ ತಿಳ್ಕೊಂಡಾನ. ಆ ತಿಳ್ಕೊಂಡಿದ್ದಕ್ಕನ ಈ 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದಾನ ಅಂತ. ಆದ್ದರಿಂದ ಇಲ್ಲಿ ಶಾರೀರನಂದ್ರೆ ಜೀವ ಸಾಕ್ಷಾತ್ ಬ್ರಹ್ಮರೂಪನೇ ಅದಾನ. ಆ ಬ್ರಹ್ಮಭಾವನ್ನೇ ಇಲ್ಲಿ ನಮಗೆ ಶ್ರುತಿ ಅನ್ನುವಂತಹದ್ದು ತತ್ವಮಸಿ ಉಪದೇಶದಿಂದ ನಮಗೆ ಉಪದೇಶ ಮಾಡೈತಿ ಅಂತ. ಸ್ವಯಂ ಪ್ರಸಿದ್ಧಂ ಹಿ ಏತತ್ ಶಾರೀರಸ್ಯ ಬ್ರಹ್ಮಾತ್ಮತ್ವಂ ಉಪದಿಶ್ಯತೆ ನ ಯತ್ನಾಂತರ ಪ್ರಸಾದ್ಯಂ. ಇಲ್ಲಿ ಸ್ವಯಂ ಪ್ರಸಿದ್ಧಂ ಹಿ ಏತತ್, ಇದು ಸ್ವಯಂ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಶಾರೀರ ಏನದಾನಲ್ಲ, ಯಾರು ಜೀವ, ಆ ಜೀವ ಅಂದ್ರೆ ಅವನು ಸಾಕ್ಷಾತ್ ಏನದಾನಪ್ಪ ಅಂದ್ರೆ ಬ್ರಹ್ಮ ರೂಪನೇ ಅದಾನಂತ. ಅವನು ಸಿದ್ಧ ರೂಪನೇ ಅದಾನಂತ. ಈ ಬ್ರಹ್ಮಾತ್ಮೈಕತ್ವವನ್ನೇ ಇಲ್ಲಿ ಉಪದೇಶ ಮಾಡಿದ್ದಾರೆ ಅಂತ. ಶಾರೀರಸ್ಯ ಅಂದ್ರೆ ಜೀವನಿಗೆ ಬ್ರಹ್ಮಾತ್ಮ ಭಾವನ್ನ ಉಪದೇಶ ಮಾಡಿರ್ತಕ್ಕಂಥದ್ದು ಇದು ಸ್ವಯಂ ಪ್ರಸಿದ್ಧಂ ಅಂತ ಹೇಳಿದ್ರು. ಇದು ಸ್ವಯಂ ಪ್ರಸಿದ್ಧವಾಗಿರತಕ್ಕಂಥದ್ದು ಅಂತ. ಇದು ಸತ್ಯವಾಗಿರತಕ್ಕಂಥದ್ದು ಅಂತ. ಇದು ಸಿದ್ಧವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ನ ಯತ್ನಾಂತರಂ, ಇಲ್ಲಿ ಬ್ಯಾರೆ ಯಾವುದೇ ಕರ್ಮಾದಿಗಳಿಂದ ಅಂತ ಹೇಳಿಲ್ಲ.
ಹ್ಮ್ ಏನಪ್ಪ ನೀ ಕರ್ಮ ಮಾಡು, ಉಪಾಸನ ಮಾಡು, ಹ್ಮ್ ಯಜ್ಞಯಾಗ ಮಾಡು ಅಂತ ಏನು ಹೇಳ್ಯಾರನ್ರಿ ಇಲ್ಲಿ. ಇಲ್ಲ. ನೋಡಪ್ಪ, ನೀನು ನಿನ್ನನ್ನು ತಿಳ್ಕೊ. ನೀನು ಹ್ಮ್ ಗುರು ಮತ್ತು ಶಾಸ್ತ್ರಗಳಿಂದ ಹ್ಮ್ ಇದನ್ನ ನೀನು ವಿಚಾರ ಮಾಡಿ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಇಲ್ಲಿ ಸಿದ್ಧವಾಗಿರ್ತಕ್ಕಂಥ ಮತ್ತೊಂದು ಪ್ರಯತ್ನದಿಂದ ಇದು ಸಾಧಿಸಿಕೊಳ್ಳುವಂತಹದ್ದಲ್ಲ ಅಂತ. ಹ್ಮ್ ಹ್ಮ್ ಈ ಬ್ರಹ್ಮಾತ್ಮ ಭಾವವನ್ನು ಜೀವ ಹೊಂದಬೇಕಾಗಿತ್ತು ಅಂತಂದ್ರೆ ಹ್ಮ್ ಇಲ್ಲಿ ತಾನೇ ಸಿದ್ಧವಾಗಿರ್ತಕ್ಕಂಥ ಈ ಬ್ರಹ್ಮಾತ್ಮ ಭಾವ ಅನ್ನುವಂತಹದ್ದನ್ನ ಹ್ಮ್ ಇದನ್ನ ಉಪದೇಶ ಮಾಡಿದಾರ. ಹ್ಮ್ ಅದನ್ನ ನಾವು ಶ್ರವಣ ಮಾಡ್ಬೇಕಷ್ಟೇ. ಇವಾಗ ಹ್ಮ್ ಶ್ರವಣ ಮಾಡಿದಾಗ ಮಾತ್ರ ಇದು ನಮಗ ತಿಳಿತೈತೆ ಹೊರತು ಹ್ಮ್ ಇಲ್ಲಿ ಕರ್ಮಾದಿಗಳಿಂದ ಅಲ್ಲ ಅಂತ. ಬ್ರಹ್ಮಾತ್ಮ ಭಾವ ಹ್ಮ್ ಅದು ಸಾಧ್ಯವಾಗಬೇಕಾದ್ರೆ ಹ್ಮ್ ಇದು ಕರ್ಮಾದಿಗಳಿಂದ ಯಾವ ಸಾಧನದಿಂದಲೂ ಇದು ಆಗಂಗಿಲ್ಲ ಅಂತ. ಇದು ಕೇವಲ ಅದಕ್ಕೆ ನ ಕರ್ಮಣ ನ ಪ್ರಜೆಯ ನ ಧನೇನ ಯಾಗೇನೈಕೆ ಅಮೃತತ್ವ ಮಾನಸುಹು ಅಂತ ಹೇಳಿ ಉಪನಿಷತ್ ಅನ್ನುವಂತಹದ್ದು ಹೇಳ್ಕೊಂಡು ಬರ್ತದೆ. ಉಪನಿಷತ್ ಏನ್ ಹೇಳ್ತದಂದ್ರೆ ಕೇವಲ ತ್ಯಾಗ ಒಂದರಿಂದಲೇ ಅಂತ, ತ್ಯಾಗದಿಂದಲೇ ಅಮೃತತ್ವ ಪ್ರಾಪ್ತಿ ಅಂತ ಹೇಳಿ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಹೇಳ್ಯದ. ಅಂದ್ರೆ ಜ್ಞಾನದಿಂದಲೇ ಮೋಕ್ಷ ಅಂತ. ಕರ್ಮ ಉಪಾಸನೆಗಳಿಂದ ಇದು ತಿಳಿಯಾಕ ಆಗೋದಿಲ್ಲ ಅಂತ ಹೇಳ್ತಾರ ಅವರು. ಅದಕ್ಕೆ ನ ಯತ್ನಾಂತರಾತ್ ಅಂತ ಹೇಳಿದ್ರು ಅವರು. ಅತಶ್ಚ ಇದಂ ಶಾಸ್ತ್ರೀಯಂ ಬ್ರಹ್ಮಾತ್ಮತ್ವಂ ಅವಗಮ್ಯಮಾನಂ. ಇದಂ ಶಾಸ್ತ್ರೀಯಂ, ಇದು ಶಾಸ್ತ್ರೀಯವಾಗಿರ್ತಕ್ಕಂಥದ್ದು. ಶಾಸ್ತ್ರಗಳಿಂದ ಅಂದ್ರೆ ಉಪನಿಷತ್ತುಗಳಿಂದ ಅಥವಾ ಭಗವದ್ಗೀತೆ ಆಗಲಿ, ಬ್ರಹ್ಮಸೂತ್ರ ಆಗಲಿ, ಇಂಥವು ಅನೇಕ ಪ್ರಕರಣ ಗ್ರಂಥಗಳದಾವಲ್ರಿ. ವಿವೇಕ ಚೂಡಾಮಣಿ, ಪಂಚದಶಿ, ಈ ವಿಚಾರ ಸಾಗರ ಮೊದಲಾಗಿರ್ತಕ್ಕ ಎಷ್ಟೋ ಗ್ರಂಥಗಳದಾವಲ್ರಿ ಇವು. ಅಂಥ ಒಂದು ಶಾಸ್ತ್ರೀಯವಾಗಿರ್ತಕ್ಕಂಥ ಗ್ರಂಥಗಳಿಂದ ಅದನ್ನ ಆ ಬ್ರಹ್ಮಾತ್ಮತ್ವಂ ಅವಗಮ್ಯಮಾನಂ, ಆ ಬ್ರಹ್ಮಾತ್ಮತ್ವ, ಬ್ರಹ್ಮ ಮತ್ತು ಆತ್ಮ ಒಂದೇ ಎನ್ನುವಂತಹದ್ದು ಇದು ಶಾಸ್ತ್ರೀಯವಾಗಿರ್ತಕ್ಕಂಥದ್ದು. ಅದನ್ನ ನಾವು ಅವಗಮ್ಯಮಾನಂ, ಅದನ್ನ ನಾವು ಅರ್ಥಕೊಂಡಿದ್ದಾದರೆ, ಅದನ್ನ ನಾವು ತಿಳ್ಕೊಂಡಿದ್ದಾದರೆ ಸ್ವಾಭಾವಿಕಸ್ಯ ಶಾರೀರಾತ್ಮತ್ವಸ್ಯ ಪಾದಕಂ ಸಂಪದ್ಯತೆ. ಅವಾಗ ಇಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಈ ಶರೀರವೇ ಆತ್ಮ ಅಂತ ತಿಳ್ಕೊಂಡಿದ್ನಲ್ರಿ ಇಲ್ಲಿ. ಯಾಕಂದ್ರೆ ಅವಿದ್ಯಾ ದಿಶೆಯೊಳಗ ಇಲ್ಲಿ ಅವಿದ್ಯಾ ಸ್ವಭಾವದಿಂದ ಇಲ್ಲಿ ಆ ಶರೀರವೇ ನಾನು ಅಂತ ತಿಳ್ಕೊಂಡಾನಿಲ್ಲಿ ವಿಚಾರ ಕಾಲದೊಳಗ. ಇಲ್ಲಿ ಕರ್ಣ ತನ್ನ ಬಗ್ಗೆ ವಿಚಾರ ಮಾಡಿದ್ದಿಲ್ಲ. ನಾನು ರಾಧಾಪುತ್ರ ಅಂತ ತಿಳ್ಕೊಂಡಿದ್ದ. ಯಾವಾಗ ಕುಂತಿ ಮತ್ತು ಕೃಷ್ಣನ ಉಪದೇಶದಿಂದ ವಿಚಾರ ಮಾಡಿದವನು, ಓ ನಾನು ರಾಧಾಪುತ್ರ ಅಲ್ಲ, ನಾನು ಕುಂತಿ ಪುತ್ರ ಅನ್ನುವಂತ ಜ್ಞಾನ ಆಯ್ತಲ್ರಿ. ಹಾಗೆ ಇಲ್ಲಿ ಈ ಸ್ವಾಭಾವಿಕವಾಗಿರತಕ್ಕಂತ ಇಲ್ಲಿ ಯಾವ ಒಂದು ಶರೀರಾತ್ಮತ್ವ ಅನ್ನುವಂತಹದ್ದು, ಈ ಶರೀರವೇ ಆತ್ಮ ಅಂತ ತಿಳ್ಕೊಂಡಾನಲ್ರಿ ಅದು. ಅದರಿಂದ ಅವಿದ್ಯಾ ದಶೆಯೊಳಗ ಅಂತ ಅವಿದ್ಯಾ ಸ್ವಭಾವದಿಂದ ಏನ್ ತಿಳ್ಕೊಂಡಾನ ಅವನು, ಶರೀರವೇ ಆತ್ಮ ಅಂತ ತಿಳ್ಕೊಂಡಾನ. ಈಗ ಬ್ರಹ್ಮಾತ್ಮತ್ವದ ಏಕತ್ವ ಜ್ಞಾನವನ್ನ ಮಾಡಿಕೊಂಡ ಅಂತಂದ್ರೆ ಅವಾಗ ಈ ಶರೀರಕ್ಕೆ ಆತ್ಮತ್ವ ಅಂತ ತಿಳ್ಕೊಂಡಿದ್ನಲ್ಲ, ಅದು ಹೊರಟು ಹೋಗ್ಬಿಡ್ತೈತಿ ಅಂತ, ಅದು ಬಾಧಿಸ್ಕೊಂಡ್ ಬಿಡ್ತೈತಿ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಅದಕ್ಕ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಅವರು. ಅದಕ್ಕಂದ್ರೆ ಅವರು ರಜ್ವಾದಿ ಬುದ್ಧಯ ಇವ ಸರ್ಪಾದಿ ಬುದ್ಧಿನಾಂ ಬಾಧಿತೆ ಚ. ಈಗ ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೊಂಡಿದ್ದ, ಅವನಿಗೆ ಭಯಕಂಪನಾದಿಗಳು ಉಂಟಾಗಿದ್ದು. ಓ ಹಾವಿದೆ, ಮಬ್ಬುಗತ್ತಲೆಯೊಳಗ ಒಂದ್ ಹಗ್ಗವನ್ನು ನೋಡಿ ಆ ಹಾವಿನ ಏನ ಭ್ರಾಂತಿ ಆಗಿತ್ತಲ್ಲ, ಯಾವಾಗ ಹಗ್ಗದ ಯಥಾರ್ಥ ಜ್ಞಾನ ಆಯ್ತು ಅಂತಂದ್ರೆ ಅಲ್ಲಿ ಹಾವು ಬಾಧಿಸ್ಕೊಂಡು ಹೋಗತ್ತಿಲ್ರಿ. ಅಲ್ಲಿ ಅಲ್ಲಿ ರಜ್ಜುವಿನ ಯಥಾರ್ಥ ಜ್ಞಾನ ಆದಾಗ, ರಜ್ಜು ಅಂದ್ರೆ ಹಗ್ಗ, ಅಲ್ಲಿ ದೀಪ ತಂದು ನೋಡ್ತಾರ ನಾವು, ಓ ಇದು ಹಗ್ಗಪ್ಪ, ಇದು ನನಗ್ ಹಾವು ಅಂತ ಕಂಡಿತ್ತು ಅಂತ ಹೇಳಿ ಅವನ ಭಯ ಕಂಪನ ಹೊರಟು ಹೋಗ್ಬಿಡ್ತಾವಿಲ್ರಿ. ಈಗ ರಜ್ವಾದಿ ಬುದ್ಧ ಇವ ಅಂತ, ಸರ್ಪಾದಿ ಬುದ್ಧಿನ, ಮೊದಲು ಸರ್ಪ ಅನ್ನುವಂತ ಬುದ್ಧಿ ಬಂದಿತ್ತು, ಹಾವು ಅನ್ನುವಂತ ಬುದ್ಧಿಯಿಂದ ಭಯಗೊಂಡಿದ್ದ. ಈಗ ಏನ್ ಜ್ಞಾನ ಆಯ್ತು ಅವನಿಗೆ,
ಹ್ಮ್ ಓ ಇದು ಹಗ್ಗ ಅನ್ನುವಂತ ಬುದ್ಧಿ ಬಂತೀಗ ಅವನಿಗೆ. ಹ್ಮ್ ಆ ಹಗ್ಗ ಅನ್ನುವಂತ ಬುದ್ಧಿ ಬಂದಾಗ ಹ್ಮ್ ಆ ಸರ್ಪಾದಿ ಭ್ರಾಂತಿ ಆಗಿತ್ತಲ್ಲ, ಹ್ಮ್ ಆ ಬುದ್ಧಿ ಹೊರಟು ಹೋಗ್ಬಿಡುತ್ತಲ್ರಿ. ಹೌದು. ಬಾಧಿತೆ ಚ ಹ್ಮ್ ಶಾರೀರ ಆತ್ಮತ್ವೇ ತದಾಶ್ರಯ ಸಮಸ್ತಃ ಸ್ವಾಭಾವಿಕೋ ವ್ಯವಹಾರೋ ಬಾಧಿತೋ ಭವತಿ. ಹ್ಮ್ ಹಾಗೆ ಇಲ್ಲಿ ಶಾರೀರಾತ್ಮತ್ವೇ ಹ್ಮ್ ಅಂದ್ರೆ ಈ ಶರೀರವೇ ತಾನು ಅಂತ ಇದನ್ನು ತಿಳ್ಕೊಂಡಾಗ ಹ್ಮ್ ಈ ಅನೇಕ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು ನಡೀತಾವ. ಹೌದು ಹೌದು. ಶರೀರ ತಾನಂದಾಗ, ತಾನು ಜೀವ ಅಂತಂದಾಗ ತನಗೊಂದು ಹೆಸರು, ಹ್ಮ್ ತನಗೊಂದು ಕುಲಗೋತ್ರಗಳು, ಹ್ಮ್ ತಾನು ಮಾಡ್ತಕ್ಕಂಥ ಕರ್ತವ್ಯ. ಓ ಹ್ಮ್ ನಾನು ಈ ಕೆಲಸ ಮಾಡಬೇಕು, ಹ್ಮ್ ಇದನ್ನ ದುಡಿಬೇಕು, ಇದನ್ನ ಗಳಿಸ್ಬೇಕು, ಇದೆಲ್ಲ ಮಾಡಬೇಕು ಅಂತೇಳಿ ಹ್ಮ್ ಶರೀರಾತ್ಮ ಭಾವನೆ ಇದ್ದಾಗಲ್ರಿ ನಾವು ಮಾಡೋದೆಲ್ಲ ಇಷ್ಟು ವ್ಯವಹಾರಗಳು. ಹೌದು ಹೌದು. ಈಗ ಶರೀರವೇ ನೀನಲ್ಲ, ಹ್ಮ್ ಶರೀರ ಧರ್ಮಗಳು ನಿನಗಿಲ್ಲ, ಹ್ಮ್ ಈ ಶರೀರಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮನೇ ನೀನು ಅಂತಂದಾಗ ಹ್ಮ್ ಆ ಶರೀರದ ಬಾಧೆ ಹೋಗ್ಬಿಡ್ತೈತಲ್ರಿ ಇವಾಗ. ಹೌದು ಹೌದು. ಶರೀರ ನಾನಲ್ಲ ಅಂತೇಳಿ ಹ್ಮ್ ಈ ಯಥಾರ್ಥ ಜ್ಞಾನ ಆಗಿ ಹೋಗ್ಬಿಡ್ತೈತಿ ಇವಾಗ. ಹೌದು. ಶರೀರಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವನೇ ತಾನು ಅಂತ ತಿಳ್ಕೊಂಡಾಗ ಹ್ಮ್ ಆ ಶರೀರ ಭಾವ ಹೊರಟು ಹೋಗ್ಬಿಡ್ತು ಅಂತ ತಿಳ್ಕೊಡ್ರಿ ಇವಾಗ. ಹ್ಮ್ ಶರೀರ ನಾನೆಂಬ ಭಾವ ಹೊರಟು ಹೋಗ್ಬಿಡ್ತು. ಹೌದು. ಈಗೇನ್ ಭಾವ ಬಂದೈತಿ? ಬ್ರಹ್ಮಾತ್ಮ ಭಾವ ಬಂದ್ಬಿಟ್ಟೈತಿ ಇವಾಗ. ಹ್ಮ್ ಓ ಅಹಂ ಬ್ರಹ್ಮಾಸ್ಮಿ ಅಂತಾನ. ಹ್ಮ್ ಓ ನಾನು ಬ್ರಹ್ಮವೇ ಇದ್ದೀನಿ, ಹ್ಮ್ ಅವಸ್ಥಾತ್ರಗಳಿಗೆ ಸಾಕ್ಷಿ ಇದೀನಿ, ಹ್ಮ್ ದೇಹತ್ರಯಗಳ ದ್ರಷ್ಟ ಅದೀನಿ ನಾನು, ಹ್ಮ್ ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥ ಹ್ಮ್ ಪರಬ್ರಹ್ಮವೇ ನಾನು ಅಂತಂದಾಗ ಹ್ಮ್ ಅವಾಗ ಅಲ್ಲಿ ಏನು ವ್ಯವಹಾರ ನಡೀತಾವ್ರಲ್ಲಿ? ಹ್ಮ್ ಬ್ರಹ್ಮ ವೃತ್ತಿ ಬ್ರಹ್ಮಾಕಾರ ಆಗಿ ಹೋಗ್ಬಿಡ್ತು ಅಂತಂದ್ರೆ ಏನು ಅವನ ಮನಸ್ಸು ಎಲ್ಲೆಲ್ಲಿ ಹೋಗ್ತೈತೋ ಬ್ರಹ್ಮವನ್ನೇ ಕಾಣ್ತಾನ. ಹೌದು. ಅಲ್ಲಿ ಯಾವ ವ್ಯವಹಾರಗಳದಾವ್ರಲ್ಲಿ? ಯಾವ ವ್ಯವಹಾರ ಇಲ್ಲ. ಅಲ್ಲಿ ಏನು ಇಲ್ಲ ಅಂತಲ್ಲಿ. ಹ್ಮ್ ಅದಕ್ಕಂದ್ರೆ ಅವರು ಶಾರೀರಾತ್ಮತ್ವೇ ತದಾಶ್ರಯ ಸಮಸ್ತ ಸ್ವಾಭಾವಿಕೋ ವ್ಯವಹಾರೋ ಬಾಧಿತೋ ಭವತಿ ಹ್ಮ್ ಯತ್ ಪ್ರಸಿದ್ಧಯೇ ನಾನತ್ವಂಶೋ ಅಪರೋ ಬ್ರಹ್ಮಣ ಕಲ್ಪೇತ. ಹ್ಮ್ ಅದಕ್ಕಂದ್ರೆ ಅವರು ಈ ಯಾವ ಇವುಗಳಲ್ಲಿ ಒಂದನ್ನುವಂತ ಅಂಶದಿಂದ ಹ್ಮ್ ಅಲ್ಲಿ ಅವನು ಹಿಂದೆ ಹೇಳಿದ್ನಲ್ರಿ ಅದು. ಹ್ಮ್ ಹಾ ಅಂದ್ರೆ ಇಲ್ಲಿ ಒಂದು ಅಂಶ ಇಲ್ಲಿ ಅಂದ್ರೆ ಏಕ ಅನೇಕ ಅಂತ ಹೇಳಿದ್ನಲ್ರಿ ಅವನು. ಹೌದು ಹೌದು. ಏಕ ಅನೇಕ ಅಂತ ಹೇಳಿ ಅವನು ಹೇಳ್ಕೊಂಡು ಬಂದಿದ್ದ ಅಲ್ಲಿ. ಹ್ಮ್ ಅಂದ್ರೆ ಈ ವ್ಯವಹಾರ ಎಲ್ಲ ನಡಿಬೇಕಾಗಿತ್ತು ಅಂತಂದ್ರೆ ಹ್ಮ್ ಆ ಬ್ರಹ್ಮ ಅನ್ನುವಂಥದ್ದು ಅನೇಕ ಅಂತ ಒಪ್ಪುಕೊಂಡಾಗ ಹ್ಮ್ ಎಲ್ಲಾ ವ್ಯವಹಾರ ನಡೀತಾವಂತ ಹೇಳಿದ್ನಲ್ರಿ ಇವಾಗ. ಹೌದು. ಈಗ ಇಲ್ಲಿ ಈ ಶರೀರ ಆತ್ಮತ್ವ ಭಾವನೆ ಹೊರಟು ಹೋಯಿತು ಅಂತಂದ್ರೆ ಹ್ಮ್ ಅದನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥ ಈ ಸ್ವಾಭಾವಿಕವಾಗಿರ್ತಕ್ಕಂಥ ವ್ಯವಹಾರವು ಕೂಡ ಹ್ಮ್ ಇದು ಬಾಧಿತಾಗಿ ಹೋಗ್ಬಿಡ್ತೈತಿ ಅಂತ. ಹ್ಮ್ ಅಂದ್ರೆ ಈ ವ್ಯವಹಾರನು ಕೂಡ ಬಾಧಿತಾಗಿ ಹೋಗ್ಬಿಡ್ತೈತಿ ಅಂತ. ಹ್ಮ್ ಯತ್ ಪ್ರಸಿದ್ಧಯೇ ನಾನತ್ವ ಅಂಶೋ ಅಪರೋ ಬ್ರಹ್ಮಣ ಕಲ್ಪೇತ. ಹ್ಮ್ ಈಗ ಆ ಬ್ರಹ್ಮಕ್ಕೆ ನಾನತ್ವ ಅನ್ನುವಂತ ಮತ್ತೊಂದು ಅಂಶವನ್ನ ಹ್ಮ್ ನೀವು ಕಲ್ಪಿಸಬೇಕಾಗ್ತದ ಅಂತ ಹಾ ಹೇಳಿದ್ದಲ್ಲಿ. ಹೌದು. ಅಂದ್ರೆ ಇಲ್ಲಿ ವ್ಯವಹಾರ ಸಿದ್ಧಿ ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಬ್ರಹ್ಮಕ್ಕೆ ನಾನತ್ವ ಅನ್ನುವಂತ ಮತ್ತೊಂದು ಅಂಶವನ್ನ ಹ್ಮ್ ನೀವು ಕಲ್ಪಿಸಬೇಕಾಗ್ತದ ಅಂತ ಪೂರ್ವ ಪಕ್ಷಿ ಹೇಳಿದ್ನಲ್ರಿ ಪೂರ್ವದಲ್ಲಿ ಅದನ್ನು. ಹೌದು ಹೌದು. ಮತ್ತ ಈಗ ಎಲ್ಲವೂ ಬಾಧಿಸಿಕೊಂಡಾಗ ಅಲ್ಲಿ ಕೇವಲ ತಾನೇ ಸಾಕ್ಷಿ ರೂಪದಿಂದ ಹ್ಮ್ ತಾನ ಒಬ್ಬನೇ ಉಳಿತಾನಲ್ಲಿ. ಹೌದು ಹೌದು. ಅಲ್ಲಿ ವ್ಯವಹಾರ ಅನ್ನುವಂತ ಪ್ರಸಂಗ ಎಲ್ಲಿ ಬರ್ತೈತೆ ಅಲ್ಲಿ? ಇಲ್ಲ ಇಲ್ಲ. ಅಲ್ಲಿ ಬ್ರಹ್ಮತ್ವಕ್ಕೆ ನಾನತ್ವ ಅನ್ನುವಂತ ಮತ್ತೊಂದು ಅಂಶವನ್ನ ಹ್ಮ್ ನೀವು ಕಲ್ಪಿಸಬೇಕಾಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಬಾಧಿತೆ ಅದಕ್ಕಂದ್ರು ಯತ್ ಪ್ರಸಿದ್ಧಯೇ ನಾನತ್ವಂಶೋ ಅಪರೋ ಬ್ರಹ್ಮ ಕಲ್ಪೇತ ದರ್ಶಯತಿ ಚ ಯತ್ರ ತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂ ಪಶ್ಯೇತ್ ಇತ್ಯಾದಿನ ಬ್ರಹ್ಮಾತ್ಮತ್ವದರ್ಶಿನಂ ಪ್ರತಿ ಸಮಸ್ತಸ್ಯ ಕ್ರಿಯಾಕಾರಕ ಫಲತ್ವಲಕ್ಷಣಸ್ಯ ವ್ಯವಹಾರಸ್ಯ ಅಭಾವಂ. ಅದಕ್ಕಿಲ್ಲಿ ಶ್ರುತಿ ಹೇಳ್ತದ. ಇಲ್ಲಿ ಶ್ರುತಿ ಏನ್ ಹೇಳ್ತು ಅಂತಂದ್ರೆ ಯತ್ರ ತ್ವಸ್ಯ ಸರ್ವಂ ಆತ್ಮೈವ ಅಭೂತ್. ಇಲ್ಲಿ ಎಲ್ಲವೂ ಆತ್ಮವೇ ಆದಾಗ ಇಲ್ಲಿ ಯಾವುದರಿಂದ ಏನನ್ನು ನೋಡ್ತಾ ಇದ್ದಾನೆ? ಯಾಕೆ ಇರಾವ್ ತಾನೊಬ್ಬನೇ ಅದಾನಂದ ಬಳಕ ಅವನು ನೋಡುವ ಕರ್ಣಗಳು ತಾನಲ್ಲ, ನೋಡಿಸಿಕೊಳ್ಳುವವನು ತಾನಲ್ಲ,
ಅವೆಲ್ಲ ತನ್ನ ತನ್ನ ಸ್ವರೂಪವನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಮಿಥ್ಯಾ, ಅದು ಕೇವಲ ಅನೃತ, ಅದು ಕೇವಲ ಭ್ರಾಂತಿ. ಭ್ರಾಂತಿ ಇದ್ದದ್ದು ಯಾವುದು ಸತ್ಯ ಇರಂಗಿಲ್ಲ. ಹಗ್ಗದಲ್ಲಿ ಹಾವು ತೋರ್ತ ಸತ್ಯ ಅದನ್ರಿ, ಮೋಟು ಮರದಲ್ಲಿ ಕಳ್ಳ ತೋರ್ತಾನದೆಲ್ಲ ಅಸತ್ಯ ಹೋದಿಲ್ಲ ಅವು. ಹಂಗ ಇಲ್ಲಿ ಯತ್ರತ್ವಸ್ಯ ಸರ್ವಮಾತ್ಮೈವ ಭೂತ್ ಅಂದ್ರೆ ಇಲ್ಲಿ ಸರ್ವವು ಎಲ್ಲವೂ ಆತ್ಮವೇ ಆದ ಬಳಿಕ ಅಂತ. ಯತ್ರತ್ವಸ್ಯ ಸರ್ವೈವ ಅಂತಂದ್ರೆ ಏನು, ಇಲ್ಲಿ ಇಲ್ಲಿ ನಾನತ್ವ ಅನ್ನುವಂತಹದ್ದು ಏನದಲ್ಲ, ಇದು ನಿಜವಾಗಿಯೂ ಮಿಥ್ಯಾರೂಪವಾಗಿರ್ತಕ್ಕಂಥದ್ದು ಅಂತ. ಯಾಕಂದ್ರೆ ಇಲ್ಲಿ ಶ್ರುತಿ ಅನ್ನುವಂತಹದ್ದು ನಮಗ ಈ ರೀತಿಯಾಗಿ ಉಪದೇಶ ಮಾಡಿಕೊಂಡು ಬಂದದಿವಾಗಿಲ್ಲಿ. ಆದ್ದರಿಂದ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತು ಅಂತಂದ್ರೆ, ಎಲ್ಲಿ ಎಲ್ಲವೂ ಇವನಿಗೆ ಆತ್ಮವೇ ಆಯಿತು ಅಂದ್ರೆ ಎಲ್ಲಿ ನೋಡಿದಲ್ಲಿ ತನ್ನ ಆತ್ಮನೇ ಅದ ಅಲ್ರಿ. ಎಲ್ಲವೂ ತನ್ನ ಆತ್ಮವೇ ಆದ ಬಳಿಕ ಅಲ್ಲಿ ಯಾವುದರಿಂದ ಯಾರನ್ನ ನೋಡ್ತಾನಲ್ಲಿ, ಯಾಕಂದ್ರೆ ನೋಡಿಕೊಳ್ಳುವಂತ ವಸ್ತು ಇನ್ನೊಂದಿಲ್ವಲ್ಲ. ನೋಡ್ಲಿಕ್ಕೆ ನೋಡ ಒಬ್ಬ ಬೇಕು, ನೋಡಿಸ್ಕೊಳ್ಳುವಂತ ವಸ್ತು ಒಂದಿರ್ಬೇಕಲ್ಲ. ಅದೇನಿಲ್ಲೇ ಇಲ್ಲ, ಎಲ್ಲವೂ ತಾನೇ ಅದಾನಲ್ಲಿ. ಅವನಿಗೆ ಕರ್ಣಗಳು ಕೂಡ ಇಲ್ಲ. ಯಾಕಂದ್ರೆ ದೇಹಾದಿಕನೆಲ್ಲ ಮಿಥ್ಯಾ ಅಂತ ಹೇಳಿದೇವಿ. ಯಾವ್ದ್ರಿಂದ ನೋಡ್ತಾನ ಅವನು, ಏನನ್ನ ನೋಡ್ತಾನ? ಅಲ್ಲಿ ನೋಡೋದಾಗ್ಲಿ ನೋಡಿಸಿಕೊಳ್ಳುವ ಕ್ರಿಯೆ ಆಗ್ಲಿ ಅದು ಯಾವುದು ಇಲ್ಲ ಅಂತ. ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳುವುದರಿಂದ ಯಾವಾಗ ಆ ಬ್ರಹ್ಮಾತ್ಮತ್ವ ಅನ್ನುವಂತಹದ್ದು ಯಾವನಿಗೆ ಪ್ರಾಪ್ತ ಆಗಿಬಿಟ್ಟದು, ಆ ಬ್ರಹ್ಮಾತ್ಮವನ್ನು ಯಾವನು ಅನುಭವಿಸ್ತಾ ಇದ್ದಾನೋ ಅವನಿಗೆ ಯಾವುದೇ ಒಂದು ಕ್ರಿಯೆ ಆಗಲಿ, ಅವನಿಗೆ ಒಂದು ಕರ್ಮ ಆಗಲಿ ಅಥವಾ ಒಂದು ಫಲ ರೂಪವಾಗಿರ್ತಕ್ಕಂಥ ವ್ಯವಹಾರ ಅದು ಇರುವುದೇ ಇಲ್ಲ ಅಂತ ಶ್ರುತಿ ಹೇಳ್ತದ. ಅವನಿಗೆ ಸರ್ವವು ಅವನು ಬ್ರಹ್ಮವೇ ಅಂತ ತಿಳ್ಕೊಂಡಾಗ ಅಲ್ಲಿ ಕ್ರಿಯಾನೂ ಇಲ್ಲ, ಮಾಡುವಂತ ಏನ್ ಕರ್ಮ ಮಾಡ್ತಾನ ಅವನು? ಮಾಡಕ್ ದೇಹ ಬೇಕಾ? ದೇಹವೇ ತಾನಲ್ಲ ಅಂತ ತಿಳ್ಕೊಂಡ್ಬಿಟ್ಟಾನ. ದೇಹ ಮಿಥ್ಯ, ದೇಹಕ್ಕೆ ತಾನು ಸಾಕ್ಷಿಯಾಗಿ ನಿಂತ ಬಳಕ ಎಲ್ಲವೂ ನನ್ನ ಆತ್ಮವೇ ಅಂತ ತಿಳ್ಕೊಂಡಾಗ ತನ್ನ ಹೊರತಾಗಿ ಮತ್ತೊಂದು ಏನೂ ಇಲ್ಲ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ನೋಡ್ರಿ. ನನ್ನ ಹೊರತಾಗಿ ಇನ್ನೊಂದು ಎತ್ಕಿಂಚಿತ್ ಏನು ಇಲ್ಲವೇ ಇಲ್ಲ ಅಂತ ಹೇಳಿ ಹಿಂಗ ಅಲ್ಲಿ ಭಗವಂತ ಹೇಳ್ಕೊಂಡು ಬಂದಾನ. ಮತ್ತ ಅಂತ ಆತ್ಮವೇ ತಾನಾದ ಬಳಕ, ಎಲ್ಲವೂ ತನ್ನ ಆತ್ಮವೇ ಆದ ಬಳಕ ಅಲ್ಲಿ ಯಾರನ್ನ ನೋಡ್ತಾನ, ಯಾವ್ದ್ರಿಂದ ನೋಡ್ತಾನ ಅವನು? ಅದು ಯಾವುದು ಇಲ್ಲವೇ ಇಲ್ಲ ಅಂತ. ಆದ್ರಿಂದ ಬ್ರಹ್ಮಜ್ಞಾನಿಯೊಳಗ ಅಲ್ಲಿ ಮಾಡುವ ಕ್ರಿಯೆಗಳಾಗಲಿ, ಕರ್ಮಗಳಾಗಲಿ, ಫಲಗಳಾಗಲಿ ಇವು ಯಾವ ಆತ್ಮಜ್ಞಾನಿಗೆ ಇಲ್ಲವೇ ಇಲ್ಲ ಅಂತ. ಅಂದ್ರೆ ಅಲ್ಲಿ ಯಾವುದು ಇಲ್ಲವೇ, ಕೇವಲ ತನ್ನ ಆತ್ಮ ಮಾತ್ರ ಅದು ಒಂದೇ ಇರುವಂತಹದ್ದಾಗೈತಿ ಅಂತೇಳಿ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಯತ್ರ ತಸ್ಯ ಸರ್ವಮಾತ್ಮೈವ ಭೂತತ್ಕೇನ ಕಂಪಸ್ಯೇತ್ ಇತ್ಯಾದಿನ ಬ್ರಹ್ಮಾತ್ಮದರ್ಶಿನಂ ಪ್ರತಿ ಸಮಸ್ತಸ್ಯ ಕ್ರಿಯಾಕಾರಕ ಫಲಲಕ್ಷಣಸ್ಯ ವ್ಯವಹಾರಸ್ಯ ಅಭಾವಃ. ಅವನಿಗೆ ವ್ಯವಹಾರವೇ ಇಲ್ಲ ಅಂತ, ಅವನಿಗೆ ಜ್ಞಾನಿಗೆ, ಬ್ರಹ್ಮಜ್ಞಾನಿಗೆ ವ್ಯವಹಾರ ಮಾಡ್ಬೇಕಂತ ದೇಹ ಇದ್ರಲ್ಲ ವ್ಯವಹಾರ ಮಾಡ್ಬೇಕು. ಅವನ ದೃಷ್ಟಿಯೊಳಗೆ ದೇಹವೇ ಇಲ್ಲ. ಜ್ಞಾನಿ ದೃಷ್ಟಿಯೊಳಗ ಅವನಿಗೆ ಈ ದೇಹ ನಾನು, ಇಂದ್ರ ನಾ ನೋಡವನು, ನಾ ಕೇಳವನು, ನಾನು ಮುಟ್ಟವನು ಏನಾರ ಐತೆ ಅಂತಿದ್ರೆ ಅವನಿಗೆ ಏನು ಇಲ್ಲ ಅಂತ. ಅವನಿಗೆ ನೋಡೋರಿಗೆ ಶರೀರ ಐತೆ ಅಷ್ಟೇ, ಆದ್ರೆ ಅವನಿಗೆ ತನ್ನ ಸ್ವರೂಪ ಬಿಟ್ಟರೆ ಇನ್ನೊಂದು ಏನೂ ನೋಡ್ತಾ ಇಲ್ಲ. ಅವನು ಸರ್ವವನ್ನ ಬ್ರಹ್ಮಮಯವಾಗಿ ಕಾಣ್ತಾ ಇದ್ದಾನಂತ. ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್. ದೃಷ್ಟಿಯನ್ನ ಜ್ಞಾನ ರೂಪ ಮಾಡಿಕೊಂಡು ಈ ಸಮಸ್ತ ಜಗತ್ತವನ್ನ ಬ್ರಹ್ಮ ರೂಪವಾಗಿ ಕಾಣ್ತಾ ಇದ್ದಾನ. ಹೀಗಾಗಿ ಅವನಿಗೆ ಯಾವ ಕರ್ಮ ಹೇಳಾಕ್ ಬರ್ತದ? ಅವನಿಗೆ ಅವನಲ್ಲಿ ಯಾವುದೇ ಕ್ರಿಯೆಗಳು ಇಲ್ಲ, ಏನೂ ಇಲ್ಲ ಅಂತ. ಇದು ಆತ್ಮಜ್ಞಾನಿ ವಿಚಾರ ಇದು. ಅದಕ್ಕೆ ಅವರು ಹೇಳಿದ್ರು ಇತ್ಯಾದಿನ ಬ್ರಹ್ಮಾತ್ಮದರ್ಶಿನಂ ಪ್ರತಿ ಸಮಸ್ತಸ್ಯ ಕ್ರಿಯಾಕಾರಕ ಫಲಕ್ಷಣಸ್ಯ ವ್ಯವಹಾರಸ್ಯ ಅಭಾವಂ ನ ಚ ಅಯಂ ವ್ಯವಹಾರಾಭಾವಃ ಅವಸ್ಥಾ ವಿಶೇಷಃ ನಿಬದ್ಧಃ ಅವಿಧೀಯತೆ ಇತಿ ಯುಕ್ತಂ ವಕ್ತುಂ. ಅದನ್ನ ಚ ಯುಕ್ತಂ ವಕ್ತುಂ ಅಂತ. ಅಯಂ ವ್ಯವಹಾರ ಅಭಾವಃ ಅಂದ್ರೆ ಈ ವ್ಯವಹಾರದ ಒಂದು ಅಭಾವ ಅನ್ನುವಂತಹದ್ದು ಅವಸ್ಥಾ ವಿಶೇಷ ನಿಬದ್ಧ ಅವಿಧೀಯತೆ. ಯಾವುದೋ ಒಂದು ಅವಸ್ಥಾ ವಿಶೇಷದಿಂದ ಇದು
ಪ್ರಾಪ್ತವಾಗಿರ್ತಕ್ಕಂಥದ್ದು ಅಂಥೇಳಿ ಹ್ಮ್ ನಾವು ಈ ರೀತಿಯಾಗಿ ಹ್ಮ್ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಈ ವ್ಯವಹಾರ ಅನ್ನುವಂಥದ್ದು ತೋರುವುದಿಲ್ಲಲ್ಲ ಜ್ಞಾನಿಯೊಳಗೆ. ಹೌದು. ಈ ಈ ಈ ವ್ಯವಹಾರದ ಅಭಾವ ಅನ್ನುವಂಥದ್ದು ಹ್ಮ್ ಯಾವುದೋ ಒಂದಾನೊಂದು ಅವಸ್ಥೆ ನಿಮಿತ್ತವಾಗಿ ಹ್ಮ್ ಇದು ಹೇಳಿರ್ತದಂಥೇಳಿ ಹ್ಮ್ ಹಿಂಗೆ ಹೇಳಾಕನು ಬರಂಗಿಲ್ಲ ಅಂತ. ಹ್ಮ್ ಹಂಗಿಳು ಸರಿ ಅಲ್ಲ ಅಂತಾರದು. ಅದ ಯಾವುದೋ ಒಂದು ಅವಸ್ಥೆ ನಿಮಿತ್ತವಾಗಿ ಇಂಥ ವ್ಯವಹಾರ ಅನ್ನುವಂಥದ್ದು ಜ್ಞಾನಿ ತೋರುವುದಿಲ್ಲ ಅಂತೇಳಿ ಹ್ಮ್ ಈ ರೀತಿಯಾಗಿ ಹ್ಮ್ ಹೇಳೋದು ಸರಿಯಲ್ಲ. ಹ್ಮ್ ಯಾಕೆ ಅಂತಂದ್ರೆ ಹ್ಮ್ ಅಲ್ಲಿ ಶ್ರುತಿ ಏನ್ ಹೇಳ್ತದ, ಹ್ಮ್ ತತ್ವಮಸಿ ಇತಿ ಹ್ಮ್ ಬ್ರಹ್ಮಾತ್ಮ ಭಾವಸ್ಯ ಹ್ಮ್ ಅನವಸ್ಥಾ ವಿಶೇಷ ನಿಬಂಧನತ್ವಾತ್. ಹ್ಮ್ ಅಲ್ಲಿ ತತ್ವಮಸಿ ಅನ್ನುವಂತ ಮಹಾವಾಕ್ಯ ಅನ್ನುವಂತಹದ್ದು ಹ್ಮ್ ಅದು ನೀನೇ ಆಗಿರುವಿ ಅಂತ ಹೇಳಿ ಹ್ಮ್ ಅಲ್ಲಿ ಬ್ರಹ್ಮಾತ್ಮ ಭಾವ ಅನ್ನುವಂತಹದ್ದು ಹ್ಮ್ ಅದು ಯಾವುದೊಂದು ಅವಸ್ಥೆಯ ನಿಮಿತ್ತದಿಂದ ಅದು ಆಗಿರುವುದಿಲ್ಲ ಅಂತ. ಹ್ಮ್ ಅಲ್ಲಿ ನಾನೇ ಬ್ರಹ್ಮ ಅದೀನಿ ಅನ್ನುವಂತ ಬ್ರಹ್ಮಾತ್ಮ ಭಾವ ಉಂಟಾಗೈತಲ್ರಿ. ಹ್ಮ್ ಅದು ಅದು ಯಾಕಂದ್ರೆ ಶ್ರುತಿ ಏನ್ ಹೇಳೈತೆ ಅದೇ ನೀನದಿ ಅಂತ ಹೇಳ್ಬಿಟ್ಟೈತೆ ಅದು. ಹೌದು. ತತ್ವಮಸಿ ಹ್ಮ್ ಆ ಬ್ರಹ್ಮವೇ ನೀನಾಗಿರುವಿ ಅಂತ ಅಂದಾಗ ಹ್ಮ್ ಅಲ್ಲಿ ಅಲ್ಲಿ ಜೀವಭಾವ ಹೋಯ್ತಲ್ಲಿ, ಹೌದು. ಬ್ರಹ್ಮಭಾವ ಉಂಟಾಯ್ತು. ಹ್ಮ್ ಇದು ಯಾವುದೋ ಒಂದು ಅವಸ್ಥೆ ನಿಮಿತ್ತದಿಂದ ಬಂದದಂತ ತಿಳ್ಕೊಳ್ಬಾರ್ದು ನಾವಲ್ಲಿ. ಹ್ಮ್ ಕರೆಕ್ಟ್. ಆದ್ದರಿಂದ ಇಲ್ಲಿ ಬ್ರಹ್ಮಾತ್ಮ ಭಾವ ಅನ್ನುವಂಥದ್ದಲ್ಲಿ ಹ್ಮ್ ಅದು ಯಥಾರ್ಥವಾಗಿರ್ತಕ್ಕಂಥದ್ದು ಅಂತ. ಹ್ಮ್ ತಸ್ಕರ ದೃಷ್ಟಾಂತೇನ ಅನೃತಾವಿಸಂದಸ್ಯ ಬಂಧನಂ ಹ್ಮ್ ಸತ್ಯಾವಿಸಂದಸ್ಯ ಚ ಮೋಕ್ಷಃ ಮೋಕ್ಷಂ ದರ್ಶನಂ ಏಕತ್ವಮೇವ ಏಕಂ ಪಾರಮಾರ್ಥಿಕಂ ದರ್ಶಯತಿ. ಹ್ಮ್ ಅಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಕಳ್ಳನ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ಅವರು. ಹ್ಮ್ ಅಲ್ಲಿ ಕಳ್ಳನಾಗಿರ್ತಕ್ಕಂಥವನು ಹ್ಮ್ ಅಲ್ಲಿ ಒಂದು ವೇಳೆ ಸುಳ್ಳು ಹೇಳಿದ, ಕಳ್ಳತನ ಮಾಡಿ ಹ್ಮ್ ನಾ ಮಾಡಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ ಅಂತಂದ್ರೆ ಹ್ಮ್ ಒಂದು ಕಾದ ಕಬ್ಬಿಣ ಕೊಟ್ಟಿರ್ತಾರ ಅವ್ರು. ಹ್ಮ್ ಕಬ್ಬಿಣ ಕಾಶಿ ಅವನ ಕೈಯಾಗ ಕೊಡ್ತಾರ. ಹ್ಮ್ ಅದು ಸುಟ್ತು ಅಂತಂದ್ರೆ ಹ್ಮ್ ಅವ ನಿಜವಾಗಿಯೂ ಸುಳ್ಳು ಹೇಳ್ತಾನ ಅಂತಲ್ಲಿ. ಹ್ಮ್ ಮತ್ತ ಅವ ಸತ್ಯವಾದಿಯಾಗಿದ್ದ ಅಂತಂದ್ರೆ ಹ್ಮ್ ಅದು ಅವನಿಗೆ ಸುಡಂಗಿಲ್ಲ. ಹ್ಮ್ ಯಾವುದು ಆ ಕಬ್ಬಿಣ ಅನ್ನುವಂತಹದ್ದು ಅವನಿಗೆ ಸುಡುವುದಿಲ್ಲ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಆಕಳ ದೃಷ್ಟಾಂತದಿಂದ ಅನೃತದೊಳಗೆ ಅಭಿಪ್ರಾಯ ಉಳ್ಳವನಿಗೆ ಹ್ಮ್ ಬಂಧ ಅನ್ನುವಂತಹದ್ದು. ಹ್ಮ್ ಅನೃತ ಅಂತಂದ್ರೆ ಏನು, ಈ ನಾಮರೂಪ ಪ್ರಪಂಚದೊಳಗ ಹ್ಮ್ ಯಾವನು ಇದೇ ಸತ್ಯ ಅಂತ ಅಭಿಪ್ರಾಯ ಉಳ್ಳವನಾಗಿದ್ದಾನಲ್ಲ ಹ್ಮ್ ಅವನಿಗೆ ಬಂಧ. ಹ್ಮ್ ಮತ್ತ ಸತ್ಯದ ಅಭಿಪ್ರಾಯ ಉಳ್ಳವನಿಗೆ ಅಲ್ಲಿ ಮೋಕ್ಷ. ಹ್ಮ್ ಅಂದ್ರೆ ಇಲ್ಲಿ ಆತ್ಮನೇ ಸತ್ಯ, ಬ್ರಹ್ಮವೇ ಸತ್ಯ. ಹ್ಮ್ ತತ್ವಮಸಿ ಮಹಾವಾಕ್ಯದಲ್ಲಿ ಸತ್ಯತ್ವವುಳ್ಳವನಿಗೆ ಹ್ಮ್ ಮೋಕ್ಷ ಅನ್ನುವಂತಹದ್ದು ಹಿಂಗ ಹ್ಮ್ ವೇದ ಅನ್ನುವಂಥದ್ದು ಅಲ್ಲಿ ತಿಳಿಸೇದಲ್ಲಿ. ಹ್ಮ್ ಅಲ್ಲಿ ಯಾಕಂದ್ರೆ ಏಕತ್ವ ಒಂದೇ ಪಾರಮಾರ್ಥಿಕ ಅಂತ. ಹ್ಮ್ ಅಲ್ಲಿ ಅನೇಕತ್ವ ಅನ್ನುವಂತಹದ್ದು ಅದು ಮಿಥ್ಯಾಜ್ಞಾನದಿಂದ ಹ್ಮ್ ತುಂಬಿಕೊಂಡೈತಿ ಅಂತ ಹೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ತಿಳಿಸೈತಿ ಅಂತಲ್ಲಿ. ಹ್ಮ್ ಆ ದೃಷ್ಟಾಂತವನ್ನ ಕಳ್ಳ ದೃಷ್ಟಾಂತವನ್ನ ಕೊಟ್ಟು ಹ್ಮ್ ಅಲ್ಲಿ ಸುಡುವುದು ಮತ್ತು ಸುಡದೆ ಇರತಕ್ಕಂತಹದ್ದು ಹ್ಮ್ ಅಲ್ಲೇ ಈ ರೀತಿಯಾಗಿ ಅಲ್ಲಿ ಹೇಳ್ಕೊಂಡು ಬಂದಾರಲ್ರಿ. ಹ್ಮ್ ಯಾಕಂದ್ರೆ ಸತ್ಯವಾದಿಯಾಗಿದ್ರೆ ಸುಡಂಗಿಲ್ಲ. ಹ್ಮ್ ಯಾವಾಗ ಅನೃತ ಮಿಥ್ಯವನ್ನು ಮಾತಾಡ್ತಾನೋ ಅವ್ರಿಗೆ ಸುಡ್ತದ. ಹ್ಮ್ ಹಂಗ ಇಲ್ಲಿ ಜೀವ ಬ್ರಹ್ಮರ ಭೇದವನ್ನು ಯಾವ ತಿಳ್ಕೊಂಡಾನೋ ಹ್ಮ್ ಅವನಿಗೆ ಬಂಧ. ಹ್ಮ್ ಮತ್ತೆ ಇಲ್ಲಿ ಜೀವ ಬ್ರಹ್ಮ ಒಂದೇ ಅಂತ ಹೇಳಿ ಹಂಗ ಯಾವ ತಿಳ್ಕೊಳ್ತಾ ಇದ್ದಾನೋ ಹ್ಮ್ ಅಲ್ಲಿ ಅಂದ್ರೆ ಏಕತ್ವ ಒಂದೇ ಅಲ್ಲಿ ಪರಮಾರ್ಥ ಅಂತ. ಹ್ಮ್ ಈ ಅನೇಕತ್ವ ಅನ್ನುವಂತ ಇದು ಮಿಥ್ಯಾಜ್ಞಾನದಿಂದ ತುಂಬಿಕೊಂಡೈತಿ ಅಂತಿದು. ಹ್ಮ್ ಈ ರೀತಿಯಾಗಿ ನಮಗೆ ಶ್ರುತಿ ಹೇಳ್ತದ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ರವರು, ಹ್ಮ್ ತಸ್ಕರ ದೃಷ್ಟಾಂತೇನ ಅಮೃತಾವಿಸಂದಸ್ಯ ಬಂಧನಂ ಸತ್ಯಾವಿಸಂದಸ್ಯ ಚ ಮೋಕ್ಷಂ ದರ್ಶಯನ್ ಏಕತ್ವಮೇವ ಏಕಂ ಪಾರಮಾರ್ಥಿಕಂ ದರ್ಶಯತಿ. ಹ್ಮ್ ಅಲ್ಲಿ ಏಕತ್ವವೇ ಅಂತ. ಹ್ಮ್ ಈ ರೀತಿಯಾಗಿ ಅದು ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು. ಹ್ಮ್ ಮಿಥ್ಯಾಜ್ಞಾನ ವಿಜೃಂಭಿತಂ ಚ ನಾನತ್ವಂ. ಈ ನಾನತ್ವ ಅನ್ನುವಂತಹದ್ದೇನದಲ್ಲ, ಈ ಜಗತ್ತು ನಾನಾ ರೂಪವಾಗಿ ತೋರುವಂತಹದ್ದೇನದಲ್ಲ, ಹ್ಮ್ ಇದು ಮಿಥ್ಯಾಜ್ಞಾನದಿಂದ ವಿಜೃಂಭಿಸಲ್ಪಟ್ಟದ್ದು ಅಂತ. ಹ್ಮ್ ಇದೆಲ್ಲ ಮಿಥ್ಯಾಜ್ಞಾನ ಅಂದ್ರೆ ಮಿಥ್ಯಾಜ್ಞಾನ ಅಂದ್ರೆ ಏನು, ಅಯಥಾರ್ಥ ಜ್ಞಾನ ಅಂತ. ಹೌದೌದು. ಇದು ಅದಕ್ಕೆ ಹೇಳ್ತಾ ಇದ್ದಾರಲ್ಲಿ. ಹ್ಮ್ ಅದಕ್ಕೆ ಶ್ರುತಿನೂ ಕೂಡ ಹೇಳ್ಕೊಂಡು ಬರ್ತೈತೆ ಅದು. ಹ್ಮ್ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಹ್ಮ್ ಮಿಥ್ಯಾಜ್ಞಾನ ವಿಜೃಂಭಿತ ನಾನತ್ವಂ ಉಭಯ ಸತ್ಯತಾಯಾಂ ಹಿ ಕಥಂ ವ್ಯವಹಾರ
ಗೋಚರೋಪಿ ಜಂತು ಅನೃತಾಭಿಸಂಧಸ್ಯ ಇತ್ಯುಚ್ಯೇತ ಮೃತ್ಯು ಸಮೃದ್ಧಿಮಾಪ್ನೋತಿ ಇಹ ನಾನೇವ ಪಶ್ಯತಿ. ಯಾವನು ಇಲ್ಲಿ ನಾನಾ ಎಂಬುದಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂತಾ ಇದ್ದಾನೆ ಅಂತ. ಇಲ್ಲಿ ಉಭಯ ಸತ್ಯತಾಯಾಮ್, ಇಲ್ಲಿ ಎರಡು ಸತ್ಯ ಅಂತ ಹೇಳಿದ್ನಲ್ರಿ. ಹೌದು. ಎರಡು ಸತ್ಯ ಆಗಿದ್ರ ಅಲ್ಲಿ ವ್ಯವಹಾರ ಅನ್ನುವಂತಹದ್ದು ವ್ಯವಹಾರ ವಿಷಯದಾಗಿರ್ತಕ್ಕಂಥವ್ನಲ್ಲಿ ಜೀವ ಅನೃತಾಭಿಸಂಧ. ಅನೃತಾಭಿ ಅಂತಂದ್ರೆ ಏನು? ಇದೆಲ್ಲವೂ ಮಿಥ್ಯವಾಗಿರತಕ್ಕಂತ ಪ್ರಪಂಚವನ್ನ ಸತ್ಯ ಅಂತೇಳಿ ಈ ರೀತಿಯಾಗಿ ಅವನು ತಿಳ್ಕೊಂಡಿದ್ದಾದರೆ ಈ ರೀತಿಯಾಗಿ ಅಲ್ಲಿ ಹೆಂಗ್ ಹೇಳಕ್ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸತ್ಯ ಮಿಥ್ಯ ಅನ್ನೋದು ಈ ಎರಡೂ ಇರಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವರು. ಈಗ ಹಿಂದೆ ಪೂರ್ವದಲ್ಲಿ ಹೇಳ್ಕೊಂಡ್ ಬಂದಿದ್ನಲ್ರಿ, ಅಲ್ಲಿ ಬ್ರಹ್ಮ ಮತ್ತು ಏಕನೂ ಹೌದು ಅನೇಕನೂ ಹೌದು ಅಂತ ಹೇಳಿದ್ನಲ್ರಿ. ಅಲ್ಲಿ ಏಕ ಅನೇಕ ಅವು ಎರಡು ಸತ್ಯ ಆಗಿತ್ತು ಅಂತಂದ್ರೆ ಇಲ್ಲಿ ವ್ಯವಹಾರದ ಒಂದು ವಿಷಯದಲ್ಲಿ ಇರುವನಾದ್ರೂ ಕೂಡ ಜೀವನು ಅನೃತಾಭಿಸಂಧನು ಅಂತ ಹೇಳಿ ಹೇಗ್ ತಾನೇ ಹೇಳಿಕ್ ಆಗ್ತದ? ಯಾಕಂದ್ರೆ ಇಲ್ಲಿ ನೇಹನ ಅನಾಸ್ತಿ ಕಿಂಚನ ಅಂತ ಒಂದು ಶ್ರುತಿ ಅದು. ಮೃತ್ಯುಸ ಮೃತ್ಯು ಮಾಪ್ನೋತಿ ನಾನೇ ಪಶ್ಯತಿ ಅಂತ. ಯಾವನು ಈ ಪ್ರಪಂಚವನ್ನ ನಾನಾ ರೀತಿಯಾಗಿ ಭೇದಾಕಾರವಾಗಿ ತಿಳ್ಕೊಳ್ತಾ ಇದ್ದಾನೋ ಅವರು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಭೇದ ದೃಷ್ಟಿಯನ್ನು ನಿಂದಾ ಮಾಡೈತಿ ಅಂತ. ಶ್ರುತಿ ಅನ್ನುವಂತಹದ್ದು ಭೇದ ದೃಷ್ಟಿಯನ್ನು ನಿಂದಾ ಮಾಡ್ಕೊಂಡು ಉಪದೇಶ ಮಾಡೈತಿ ಅಂತ ಹೇಳ್ತಾರ ಅವರು. ಅಪರನ್ನೇ ಇತಿ ಭೇದ ದೃಷ್ಟಿಂ ಅಪವದನನ್ನೇವ ಏತದ್ದರ್ಶಯತಿ. ಈ ಭೇದ ಅಪವದನ್ ಅಂತಂದ್ರೆ ಏನು? ನಿಂದಾ ಮಾಡುವಂತಹದ್ದು. ಭೇದ ದೃಷ್ಟಿ ಅನ್ನುವಂತಹದ್ದನ್ನದು ನಿಂದಾ ಮಾಡಿ ನಮಗೆ ತೋರಿಸ್ತದ ಅಂತ. ನಚ ಅಸ್ಮಿನ್ ದರ್ಶನೆ ಜ್ಞಾನಾತ್ ಮೋಕ್ಷ ಇತಿ ಉಪಪದ್ಯತೆ. ಅಂದ್ರೆ ಈ ದರ್ಶನದಲ್ಲಿ ಜ್ಞಾನಾತ್ ಮೋಕ್ಷ ಇತಿ ನ ಉಪಪದ್ಯತೆ. ಸಮ್ಯಕ್ ಜ್ಞಾನಾಪನೋದನಸ್ಯ ಕಸ್ಯಚಿತ್ ಮಿಥ್ಯಾಜ್ಞಾನಸ್ಯ ಸಂಸಾರ ಕಾರಣತ್ವೇನ ಅನಭ್ಯುಪಗಮಾತ್. ಇಲ್ಲಿ ನಾವು ಏಕ ಅನೇಕಾತ್ಮ ಬ್ರಹ್ಮ ದರ್ಶನ ಅಂತ ನಾವು ಇಟ್ಕೊಂಡಿದ್ದಾದ್ರೆ ಅಲ್ಲಿ ಭರ್ತೃ ಪ್ರಪಂಚರ ಒಂದು ಮತದ ಪ್ರಕಾರ ಅಲ್ಲಿ ಬ್ರಹ್ಮ ಏಕನೂ ಹೌದು ಅನೇಕನೂ ಹೌದು. ಏಕ ಅನೇಕತ್ವ ಬ್ರಹ್ಮ ದರ್ಶನದೊಳಗ ಇಲ್ಲಿ ಜ್ಞಾನದಿಂದ ಮೋಕ್ಷ ಅಂತ ಏನ್ ಹೇಳಿದ್ನಲ್ಲ ಅದು ಹೊಂದೋದೇ ಇಲ್ಲ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಇಲ್ಲಿ ಸಮ್ಯಕ್ ಜ್ಞಾನದಿಂದಲೇ ಈ ಸಂಸಾರ ಬಂಧನ ನಮಗ್ ತೊಲಗ್ತದ. ಅಲ್ಲಿ ಮಿಥ್ಯಾಜ್ಞಾನ ಅನ್ನುವಂತಹದ್ದು ಏನಾಗೈತಿ? ಸಂಸಾರಕ್ಕ ಕಾರಣ ಅನ್ನುವಂತಹದ್ದು. ಇದನ್ನ ಒಪ್ಕೊಳ್ಳೋದಿಲ್ಲ ಅವರು. ಮಿಥ್ಯಾಜ್ಞಾನ ಸಂಸಾರಕ್ಕೆ ಕಾರಣ ಆಗೈತಿ ಅನ್ನುವಂತ ಮಾತನ್ನ ಅವರು ಒಪ್ಪುದಿಲ್ರಿ ಅವರು. ಮತ್ತು ಇಲ್ಲಿ ಸಮ್ಯಕ್ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಅನ್ನುವಂತ ಮಾತನ್ನು ಕೂಡ ಒಪ್ಪಂಗಿಲ್ಲ ಅವರು. ಯಾರು ಆ ಏಕ ಅನೇಕ ಆತ್ಮ ಬ್ರಹ್ಮ ಅಂತೇನ್ ಹೇಳ್ತಾರಲ್ರಿ ಭರ್ತೃ ಪ್ರಪಂಚಕಾರರು, ಅವ್ರ ಪ್ರಕಾರ ಅಲ್ಲಿ ಜ್ಞಾನದಿಂದ ಮೋಕ್ಷ ಅನ್ನುವಂತಹದ್ದು ಹೊಂದಂಗಿಲ್ಲ. ಯಾಕಂದ್ರೆ ಸಮ್ಯಕ್ ಜ್ಞಾನದಿಂದಲೇ ಇಲ್ಲಿ ಅಜ್ಞಾನ ತೊಲಗಬೇಕಾಗೈತಿ. ಅಂದ್ರೆ ಮಿಥ್ಯಾಜ್ಞಾನ ಹೋಗ್ಬೇಕಲ್ರಿ ಇವಾಗ. ಆ ಮಿಥ್ಯಾಜ್ಞಾನವೇ ಸಂಸಾರಕ್ಕೆ ಕಾರಣ ಅಂತ ನಾವು ಹೇಳ್ತೀವಿ. ಈಗ ಸಮ್ಯಕ್ ಜ್ಞಾನದಿಂದ ಮಿಥ್ಯಾಜ್ಞಾನ ಹೋದಾಗ ಮೋಕ್ಷ ಆಕೈತಿ ಅಂತ ನಾವು ಹೇಳ್ತೀವಿ. ಇದನ್ನ ಅವ್ರು ಒಪ್ಪುದಿಲ್ಲ ಅವರು, ಆ ಮತವಾದಿಗಳು. ಯಾಕಂದ್ರೆ ಎರಡೂ ಸತ್ಯ ಆಗಿದ್ದು ಅಂತಂದ್ರ ಏಕವು ಸತ್ಯ ಅನೇಕವು ಸತ್ಯ ಅಂತ ಆಗಿದ್ರ ಅಲ್ಲಿ ಏಕತ್ವ ಜ್ಞಾನದಿಂದ ನಾನತ್ವ ಜ್ಞಾನ ಅನ್ನುವಂತಹದ್ದು ತೊಲಗ್ತದ ಅನ್ನೋದು ಅದು ಹೆಂಗ್ ಹೇಳಕ್ ಆಗ್ತದ ಅಂತ. ಅಲ್ಲಿ ಏಕತ್ವ ಜ್ಞಾನದಿಂದ ಮತ್ತು ನಾನತ್ವ ಜ್ಞಾನ ಮತ್ತ ನಾನತ್ವ ಸತ್ಯ ಅಂತಾರಲ್ರಿ ಈಗ. ನಾನತ್ವ ಜ್ಞಾನ ಸತ್ಯ ಅಂತ ಹೇಳುವುದರಿಂದ ಇಲ್ಲಿ ಏಕತ್ವ ಮತ್ತು ನಾನತ್ವ ಎರಡು ಸತ್ಯ ಅಂತ ಹೇಳುವುದರಿಂದ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ? ಏಕತ್ವ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿ ಹೇಳ್ಕೊಂಡು ಬರ್ತದೆ. ಇಲ್ಲಿ ಅವು ಎರಡು ಸತ್ಯ ಅಂತ ಆದ್ರ ಅಲ್ಲಿ ಏಕತ್ವ ಜ್ಞಾನದಿಂದ ನಾನತ್ವ ಜ್ಞಾನ ಅನ್ನುವಂತಹದ್ದು ಇದು ತೊಲಗ್ತದ ಅನ್ನುವಂತಹದ್ದು ಇದನ್ನ ಹೆಂಗ್ ಹೇಳಕ್ ಸಾಧ್ಯ ಆಗ್ತೈತಿ? ಯಾಕೆ ಎರಡು ಸತ್ಯ ಅಂತ ಒಪ್ಕೊಂಡಾಗ ಮತ್ತ ಅದು ಏಕತ್ವ ಜ್ಞಾನದಿಂದ ನಾನತ್ವ ಜ್ಞಾನ ಹೋಗ್ತದ ಅನ್ನೋದು ಇದು ಒಂದು ಕಡೆ ಆಗುವುದಿಲ್ಲ ಅಂತ ಹೇಳಿ
ಹ್ಮ್ ಉಭಯ ಸತ್ಯತಾಯಾಂ ಹಿ ಕಥಂ ಏಕತ್ವಜ್ಞಾನೇನ ಹ್ಮ್ ನಾನತ್ವಜ್ಞಾನಂ ಅಪನುದ್ಯತೆ ಇತ್ಯುಚ್ಯತೆ. ಹ್ಮ್ ಆದ್ರಿಂದ ಇಲ್ಲಿ ಎರಡೂ ಸತ್ಯ ಅಂತ ಹೇಳಕ್ ಬರಂಗಿಲ್ಲ ಅಂತ. ಹ್ಮ್ ಇಲ್ಲಿ ಆತ್ಮ ಏಕತ್ವದಾನೋ ನಾನತ್ವದಾನೋ ಅನ್ನುವಂಥದ್ದನ್ನ ಹ್ಮ್ ನಾವ್ ಇದನ್ನ ಒಪ್ಲಿಕ್ ಆಗುದಿಲ್ಲ ಅಂತ ಹೇಳ್ತಾರ ಅವ್ರು. ಹೌದು ಹಂಗ ಒಪ್ಪಿದ್ರೆ ಮೋಕ್ಷನೇ ಆಗುದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಮಿಥ್ಯಾಜ್ಞಾನ ಹೋಗ್ಬೇಕಲ್ರಿ ಈಗ. ಹೌದು ಹೌದು ಸಮ್ಯಕ್ ಜ್ಞಾನ ಆಯ್ತಂದ್ರೆ ಮಿಥ್ಯಾಜ್ಞಾನ ಹೋಗ್ತದೆ. ಹ್ಮ್ ಮಿಥ್ಯಾಜ್ಞಾನವೇ ಸಂಸಾರ ಬಂದಕ್ಕೆ ಕಾರಣ. ಹ್ಮ್ ಆದ್ರೆ ಇದನ್ನ ಅವ್ರು ಒಪ್ಪಂಗಿಲ್ಲ. ಹ್ಮ್ ಆದ್ರಿಂದ ಅವ್ರ ಮತ ಅನ್ನುವಂಥದ್ದು ಅದು ಹ್ಮ್ ಅನುಚಿತವಾಗಿರ್ತಕ್ಕಂಥದ್ದು, ಯೋಗ್ಯವಾಗಿರ್ತಕ್ಕಂಥದ್ದು ಅಲ್ಲ ಅಂತೇಳಿ ಹ್ಮ್ ಹೀಗೆ ಹೇಳ್ಕೊಂಡು ಬಂದು ಹ್ಮ್ ಇನ್ನ ಮುಂದೆ ಏನ್ ಹೇಳೋರದಾರ ಅಂತಂದ್ರೆ, ಹ್ಮ್ ಈ ಏಕತ್ವ ದರ್ಶನದೊಳಗ ಹ್ಮ್ ಶಾಸ್ತ್ರ ಪ್ರಮಾಣಗಳಿಗೆ ಏನ್ ಗತಿ ಹೇಳ್ತೀರಿ ಹ್ಮ್ ಅನ್ನುವಂತ ಮಾತು ಬರ್ತದ್ರಿ ಅದು. ಹ್ಮ್ ಅಲ್ಲಿ ಮತ್ತೆ ಪೂರ್ವಪಕ್ಷಿ ಬರ್ತಾನ ಅವನು. ಹೌದು 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 ಅಲ್ಲಿ ಏಕತ್ವವನ್ನು ಒಪ್ಕೊಂಡ್ರೆ ಏನಾಗ್ತೈತಿ ಹ್ಮ್ ಅನ್ನುವಂತ ಇನ್ನೂ ಬಹಳ ರೀತಿ ಪ್ರಶ್ನೆಗಳು ಬಹಳ ಚೆನ್ನಾಗದಾವ್ರಿ ಇಲ್ಲಿ. ಹೌದು ಪ್ರಶ್ನೆ ಉತ್ತರಗಳು ಬಹಳ ಹ್ಮ್ ಕೇಳುವಂತ ವಿಚಾರಗಳದಾವೆಲ್ಲ ಇವು. ಹ್ಮ್ ಅದನ್ನ ನೋಡೋಣ ಮತ್ತೆ ಸಾಯಂಕಾಲದಿಂದ ಹ್ಞೂ ರಾತ್ರಿ. ಅದೇ